ನಿಮ್ದು ಎಕ್ಸಾಮ್ಸ್ ಯಾವಾಗ ಸ್ಟಾರ್ಟ್ ಆಗತ್ತವ? 25th ಅಲ್ಲ? ಯಾವಾಗ ಸ್ಟಾರ್ಟ್ ಆಯ್ತು ಎಕ್ಸಾಮ್? 29. Okay, 29. Same as 10th ದವ್ರದ್ದು ಐತಿ. ಓಕೆ, ತಗೋಣ ಹಂಗಾರೆ. ನಾ ಇನ್ನೂ ಸ್ವಲ್ಪ ದಿವಸ ಕ್ಲಾಸ್ ತಗೋಣ. ಹೋಮ್ವರ್ಕ್ ಕೊಟ್ಟಿದ್ದೀನಿ ನಿಮ್ಗೆ ಘಾತಾಂಕದ ಮೇಲೆ. ಏನೇನಿದ್ದು? Yes, sir. ಓಕೆ, ಫಸ್ಟ್ದು ಯಾರು ಹೇಳ್ತೀರಿ? ಯಾರೊಬ್ರು ಹೇಳ್ರಿ. Eight square 8 square into bracket 2 cube bracket complete minus 2 is it, sir? 2 cube ಮೇಲೆ sir. ಎಲ್ಲಿ? bracket complete ಬ್ರಾಕೆಟ್ ಕಂಪ್ಲೀಟ್. ಹಾ, 3 ಮೇಲೆ sir. 3 ಮೇಲೆ. ಓಕೆ, ಇಲ್ಲಿ ಮೇಲ್ಗಡೆ. ಓಕೆ, 2 ಕ್ಯೂಬ್ ದ ಹೋಲ್ ಸ್ಕ್ವೇರ್ ಇಲ್ಲೇ. Yes sir. minus ರೇಸ್ ಟು -2. ಇದು ಹೆಂಗೆ ಓದಬೇಕು? 2 ಕ್ಯೂಬ್ ರೇಸ್ ಟು -2 ಅಥವಾ 2 ಕ್ಯೂಬ್ ಟು ದ ಪವರ್ -2. 2 ಘಾತ 3 ಘಾತ -2, 2 ಘಾತ 3 ಘಾತ -2 ಅಂತ ಓದ್ಬೋದು. into 3 4 sir. 3 to the power 4. Yes sir. 3 to the power 4. ಹಾ, 3 ಘಾತ 4. ಹಾ, ಹಿಂಗೆ ಹೇಳಿರ್ಬೇಕು. 3 ಘಾತ 4 divided by ಎಲ್ಲಿದಕ್ಕ? ಇಲ್ಲ sir. ಓಸಕ ಸರ್. ಎಲ್ಲದಕ್ಕೂ ಎಲ್ಲ ಒಂದದು. ಓಕೆ, ಹಾ, 11 12 11 12 cube 12 cube. ಹಾ 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 ಹೇಳು. ಆತ್ ಸರ್. ಆಯ್ತು. ಓಕೆ, ಹರ್ಷಿತಾ ಅವ್ರಿಗಿನ. ಓಕೆ, ಇದ್ರದ್ದು ಆನ್ಸರ್ ಎಷ್ಟು ಬಂದೈತಿ? ಹಿಂಗ ಎಷ್ಟು ಬಂದೈತಿ ಎಲ್ಲರದು? ಘಾತಾಂಕದಲ್ಲೇ ಹೇಳಿರಲ್ಲ ಎಷ್ಟು ಬಂದೈತಿ ಆನ್ಸರ್. ಗಾಯತ್ರಿ ಹೇಳ್ತಾಳು 3/4 ಕ್ಯೂಬ್ ಅಥವಾ ಸೇಮ್ ಅದನ್ನ ಮೋಕ್ಷ ಹೇಳ 3/64 ಅಂತ ಹೇಳಿ. ಓಕೆ, 3/64. ಓಕೆ, 3/64 ಅಥವಾ 3/4 ಟು ದ ಪವರ್ 3. 3/4 ಘಾತ 3 ಬಂದೈತೆ. ನೋಡೋಣ. ಈಗ ಮೊದಲೇನು ಮಾಡೋಣ? ಎಲ್ಲರೂ ಆದಷ್ಟು 2 ಮತ್ತು 3 ಒಳಗೆ ನೋಡ್ರಿ. ಇಲ್ಲೂ ಸಹಿತ 2 ಮತ್ತು 3 ಇದಕ್ಕೆ ಅಪವರ್ತನಗಳದಾವ. ಓಕೆ, ಎಲ್ಲರೂ ಈಗ ಲಕ್ಷ ಕೊಟ್ಟು ನೋಡ್ರಿ. ಕ್ವಿಕ್ ಆಗಿ ಮಾಡಿಬಿಡ್ತೀನಿ. ನೀವು ಮಾಡ್ಯಾರ ಇದನ್ನ. ಸೊ ಇದು 12 ಇದ್ದಿದ್ದು, ಇದು ಸಹಿತ ನಾನು ಅಪವರ್ತಿಸ್ಕೊಂಡ್ರೆ ನನಗೆ ಗೊತ್ತೈತಿ. ಇಲ್ಲಿ 3 4 ಬರ್ತೈತಿ. 4 ಮತ್ತೆ ನಾ ಅಪವರ್ತಿಸ್ಕೊಂಡ್ರೆ ಮತ್ತೆ 2 ಬರ್ತೈತಿ. ಸೊ 3 2ರಿಂದ ಭಾಗ ಹೋಗ್ತೈತಿ. ಇದು ಹಾಗೆ 8 2ರಿಂದನೂ ಭಾಗ ಹೋಗ್ತೈತಿ. ಸೊ ನಾ ಎಲ್ಲಾನು 2 ಇದ್ರೊಳಗೆ ಬರೀಣ, ಅಂದ್ರೆ ಸಿಂಪ್ಲಿಫೈ ಈಸಿ ಆಕೈತಿ ನೋಡಿ. ಸೊ 8ನ ಹೆಂಗೆ ಬರಿತೀನಿ ನಾನು? 2 ಘಾತ 3 ಅಂತ ಬರ್ಕೋತೀನಿ. ಆಮೇಲೆ ಮತ್ತೆ 8 ಘಾತ ಮ್ಯಾಗ 2ರಿಂದ ಇಲ್ಲಿ 2 ಐತಿ. ಏನೋ ಡೌಟ್ ಇದ್ರೆ ಕೇಳ್ರಿ ಈಗ. ಆಮೇಲೆ ಇದೆಷ್ಟಾಯ್ತು? 2 ಘಾತ 3 ಘಾತ -2. 2 ಏನಾಗ್ತೈತೆ ಅವಾಗ? ಹಿಂಗಿದ್ದಾಗ ಏನಾಕೈತಿ? ಇಂಟು 2 ಘಾತ -6. 2 ಘಾತ -6 ಆಯ್ತು. ಆಮೇಲೆ ಇಂಟು 3 ಘಾತ 4. ಇದು ಹೆಂಗಿತ್ಲ ಹಂಗೆ. ಸೊ ಡಿವೈಡೆಡ್ ಬೈ ಇದೇನು ಮಾಡೋಣ? ಇದು 3 ಗುಂಡ್ಲೆ 2 ಘಾತ 2 ಅಂತ ಬರ್ಕೊಂಡಿದ್ದಾನ. 3 ಗುಂಡ್ಲೆ ಅಥವಾ 3 ಗುಂಡ್ಲೆ 2 ಘಾತ 2 ಅಂದ್ರೆ 3 ಗುಂಡ್ಲೆ 4 ಇತ್ತಲ್ಲ, ಅದನ್ನ 3 ಗುಂಡ್ಲೆ 2 ಘಾತ 2. ಆಮೇಲೆ ಘಾತ ಎಷ್ಟೈತಿದು?
ಎಷ್ಟೈತಿ ಇದು 12 ಹಿಂಗ್ ಬರ್ಕೊಂಡೆ ನಾನು 12 ಹಿಂಗ್ ಬರ್ಕೊಂಡೆ 12 ಹಿಂಗ್ ಬರ್ಕೊಂಡೆ ಅಷ್ಟೇ ನೆನ್ಪಿಟ್ಕೊಳ್ರಿ ಬರೀ 12 ಹಿಂಗ್ ಬರ್ಕೊಂಡೆ ನಾನು 3 × 2 ಸ್ಕ್ವೇರ್ ಅಂತ ಹೇಳಿ ಆಮೇಲೆ ಘಾತ 3 ಐತಿ ಸೊ ಇದಿಷ್ಟಾತು 2 ಘಾತ 6 ಆತಿಲಿ ಇಂಟು 2 ಘಾತ -6 ಇಂಟು 3 ಘಾತ 4 ಆತು ಡಿವೈಡೆಡ್ ಬೈ 3 ಘಾತ 3 ಆತು ಇಂಟು 2 ಘಾತ 6 ಆತು 2 ಆತು 6 ಆತು ಸೊ ಈಗೇನಾಯ್ತು ನೋಡ್ರಿ 2 to the power 6 ಆಮೇಲೆ 2 to the power -6 ಎರಡು ಮಲ್ಟಿಪ್ಲೈ ಅದ ಸೊ ಇದು ಏನಾಯ್ತು 2 to the power 0 ಆತು 1 ಆತಿದು 2 to the power 6 ಇಂಟು 2 to the power -6 2 to the power 0 ಆತು ಯಾಕಂದ್ರೆ ಇಲ್ಲಿ ಎರಡು ಕೂಡಿಸ್ಬೇಕಾಗ್ತವೆ ಘಾತ ಸೂಚಿಗಳನ್ನ 6 - 6 0 2 to the power 0 ಅಂದ್ರೆ 1 ಆತು ಸೊ ಇದೆಷ್ಟಾಯ್ತು 3 to the power 4 ಅಷ್ಟೇ ಉಳಿತು 3 to the power 4 ಅಷ್ಟೇ ಉಳಿತು ಡಿವೈಡೆಡ್ ಬೈ 3 to the power 3 ಇಂಟು 2 to the power 6 ಆಯ್ತು ಅವಾಗ ಏನಾಗ್ತಿದ ಇಲ್ಲಿ 3 ಘಾತ 3 ಐತಿ ಇಲ್ಲಿ ಮ್ಯಾಲ 3 ಘಾತ 4 ಐತಿ ಸೊ 3 ಘಾತ 4 -3 3 ಒಂದ ಉಳಿತು ಮ್ಯಾಲ ಒಂದು 3 ಉಳಿತು ಅಷ್ಟೇ ಅಂದ್ರೆ ಇಲ್ಲಿ 3 ಘಾತ 1 ಉಳಿತು ಅಂದ್ರೆ 3 ಅಂತ ಉಳಿತು ಡಿವೈಡ್ ಬೈ 2 to the power 6 ಆಯ್ತು 2 to the power 6 so it is 3 by 2 to the power 6 is 64 3 by 64 ಏನಾದ್ರು ಡೌಟ್ ಐತಿಲ್ಲ ಯಾರಿಗಾರು ಡೌಟ್ ಇದ್ರೆ ಕೇಳಬೇಕು ಯಾರಿಗಾರು ಡೌಟ್ ಇದ್ರೆ ಕೇಳ್ರಿ ಎಲ್ಲರಿಗೂ ಸ್ಪಷ್ಟ ಗೊತ್ತಾಗಲಿಲ್ಲ ಯಾವ ಸ್ಟೆಪ್ ಅದು ಓದು 3 ಘಾತ 1/2 ಘಾತ 6 ಹಾ ಇಲ್ಲೋಲ್ಲ ಇದೇನ್ ಮಾಡಿದಾನೆ ಕಡ್ತಾ ಹೊಡೆದಾನೆ ಇಲ್ಲಿ 3 ಘಾತ 3 ಐತಿ ಹೌದಲ್ಲ ಇಲ್ಲಿ 3 ಘಾತ 3 ಐತಿ ಇಲ್ಲಿ 3 ಘಾತ 4 ಐತಿ ಮೇಲೆ a to the power m by a to the power n ಏನಾಕೈತಿ a to the power m minus n ಆಕೈತಿ ಸೊ ಇದನ್ನ ನೋಡ್ಲಾ ಇಲ್ಲಿ ಇದನ್ನ ನೋಡಿದಾನೆ 3 to the power 4 by 3 to the power 3 3 to the power 4 minus 3 ಓಕೆ ಇದನ್ನ ಯಾವಾಗ ಮಾಡ್ಕೋಬೇಕು ನೀವು ಇದು ನೋಡ್ರಿ ನೆನಪಿರ್ಲಿ ಇದನ್ನ ಒಂದಕ್ಕನೇ ಯಾವಾಗ ಭಾಗಿಸ್ತೇನೆ ನಾನು ಎರಡಕ್ಕೂ ಭಾಗಿಸಾಕ್ತಿಲ್ಲ ಅಥವಾ ಇಲ್ಲಿ ಒಂದ್ ನಡು ಗುಣಾಕಾರ ಚಿಹ್ನೆ ಐತೆ ಅದಕ್ಕೆ ಗುಣಾಕಾರ ಚಿಹ್ನೆ ಐತಿ ಮತ್ತೆ ಪ್ಲಸ್ ಇದಾಗ ಹಿಂಗ್ ಮಾಡಕ್ ಬರೋದಿಲ್ಲ ಕಡ್ತಾ ಯಾವತ್ತು ಇದು ನಿಮ್ಗೆ ಗೊತ್ತಿರ್ಬೇಕು ಇದು ಬೇಸಿಕ್ ನಾನು ಹೇಳಿ ನಿಮಗೆ ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ ಈಗ ಸಪೋಸ್ 4/2 + 3 ಐತೆ ಅಂತ ತಿಳ್ಕೊರಿ ಕಡ್ತಾ ಹೊಡಿಬಾರ್ದು ಹಿಂಗ ತಪ್ಪು ಬರ್ತೈತಿ ಇದು ರಾಂಗ್ ಇದು ಯಾಕೆಲ್ಲಿ ನಾವು 4 ನೋಡ್ರಿ ಹೆಂಗ್ ತಪ್ಪು ಬರ್ತೈತಿ ನೋಡ್ರಿ 2 ಒಂದ್ಲೆ 2 ಮಾಡ್ರಿ ಎಷ್ಟು ಆನ್ಸರ್ ಬಂತು ನಿಮಗೆ 2/3 ಬಂತು ಇದು ರಾಂಗ್ ಇದು ಆಕ್ಚುಲಿ ಆನ್ಸರ್ ಏನಿತ್ತು 4/5 ಇದರ ಆನ್ಸರ್ ದೀಸ್ ಟು ಆರ್ ನಾಟ್ ದ ಸೇಮ್ ಸೊ 2 + 3 ಅನ್ನ ಮಾಡ್ಕೊಂಡು 4 ಅದರಿಂದ ಭಾಗಿಸ್ರಿ ಅಂತ ಹೇಳಾಗ್ತದೆ ಸೊ ವೆನ್ ಇಟ್ ಇಸ್ ಪ್ಲಸ್ ಮೈನಸ್ ದಿಸ್ ವಿಲ್ ನಾಟ್ ವರ್ಕ್ ದಿಸ್ ಇಸ್ ರಾಂಗ್ ಯಾವಾಗ ನೀವು ಮಾಡ್ಬೋದು ಹಿಂಗಿದಾಗ ಮಾಡ್ಬೋದು ನೋಡಿ 2 ಒಂದ್ಲೆ 2 2/3 ಅಥವಾ ಇನ್ನು ನಾವು ಡೈರೆಕ್ಟ್ ಮಾಡ್ಕೊಂಡ್ರೆ ಹೆಂಗಾಕಿತ್ತು 4/6 ಹಾಕಿತ್ತು 2 2 ಸೊ ಸೇಮ್ ಬರ್ತಿತ್ತು 2/3 ಬರ್ತಿತ್ತು ಸೊ ಗುಣಾಕಾರ ಐತಪ್ಪ ಅಂತಂದ್ರ ಸೇಮ್ ಅಂಶದೊಳಗೂ ಹಂಗ ಆಗ್ತೈತಿ ಅಂಶದೊಳಗೂ ಹಂಗ ಈಗ ನಿಮ್ಗೆ 4 + 6 ಡಿವೈಡೆಡ್ ಬೈ 2 ಇತ್ತು ಇದನ್ನ ಬರೀ ಒಂದಕ್ಕೆ ಕಡ್ತಾ ಹೊಡ್ಯಾಕ್ ಬರಂಗಿಲ್ಲ ಆದ್ರೆ ಇದನ್ನ ಹೆಂಗ್ ಮಾಡ್ಕೋಬಹುದು ನಾನು 4/2 + 6/2 ಅಂತ ಬರ್ಕೋಬಹುದು ನೋಡಿ ಎರಡಕ್ಕೂ ಮಾಡ್ಕೋಬಹುದು ಇದು ನೋ ಪ್ರಾಬ್ಲಮ್ ಅದು ಕರೆಕ್ಟ್ ಬರ್ತೈತಿ 2 ಒಂದ್ಲೆ 2 1 2 3 5 ಬರ್ತೈತಿ ಇಲ್ಲೂ ಅಷ್ಟ ಆಕೈತಿ ನೋಡಿ 4 + 6 10/2 ಅಂದ್ರೆ ಎಷ್ಟಾಯ್ತು 2 ಒಂದ್ಲೆ 2 5 ಸೊ ಇಲ್ಲೂ 5 ಬಂತು ಇಲ್ಲೂ 5 ಬಂತು ಸೊ ಅಂಶದೊಳಗ ಪ್ಲಸ್ ಮೈನಸ್ ಇತ್ತು ಅಂತ ತಿಳ್ಕೊರಿ ಫಾರ್ ಎಕ್ಸಾಂಪಲ್ a + b - c ಡಿವೈಡೆಡ್ ಬೈ d ಇತ್ತಂದ್ರೆ ನಾನು ಹೆಂಗ್ ಬರ್ಕೋಬೇಕು a/d + b/d - c/d ಹಿಂಗ್ ಬರ್ಕೋಬಹುದು ನಾವು ಬರ್ಕೊಂಡು ಎಲ್ಲದಕ್ಕೂ ಹಾಕೈತಿ ನೋಡ್ರಲ್ಲ ಲಸ ಏನ್ ಬಂತು ಲಸ ಎಲ್ಲ ಸೇಮ ಬಂತು ಛೇದ ಸೇರಿ ಮ್ಯಾಲ ಏನ್ ಬಂತು a + b - c ವಾಪಸ್ ಸಿಂಪ್ಲಿಫೈ ಮಾಡ್ರೆ ಮತ್ತೆ ಅಲ್ಲಿತ್ತು ಅಲ್ಲೇ ಬಂತು ಕರೆಕ್ಟ್ ಸೊ ಅದೇ ನಾವು ಗುಣಾಕಾರ ಇದ್ದಾಗ ಹಂಗ್ ಮಾಡೋದಿಲ್ಲ a × b × c ಹೋಲ್ ಡಿವೈಡೆಡ್ ಬೈ d ಅಂತ ತಿಳ್ಕೊರಿ ಎಲ್ಲದಕ್ಕೂ ಬಾಕ್ಸೋದಲ್ಲ ಇದನ್ನ ಇಟ್ ಇಸ್ ಜಸ್ಟ್ a/d × b × c ಅರೆ ಮಾಡ್ಕೋಬಹುದು ಅಥವಾ a × b/d × c ಅರೆ ಮಾಡ್ಕೋಬಹುದು ಅಥವಾ a × b × c/d ಅರೆ ಮಾಡ್ಕೋಬಹುದು ಯಾವ್ದಾದ್ರು ಒಂದಕ್ಕೆ ಬಾಕ್ಸೋದಷ್ಟೇ ಇದನ್ನ ಎಲ್ಲದಕ್ಕೂ ಮತ್ತೆ ಬಾಕ್ಸ್ ಇಡೋದಲ್ಲ ನೋಡಿರ್ಬೇಕಾರೆ ಇದನ್ನ ಅರ್ಥ ಆಗೈತೆ ಅಂತ ಹೇಳ್ಬೇಕು ಇದನ್ನ ಇನ್ನಷ್ಟು ಅರ್ಥ ಆಗೈತೆ ಸರ್ ವೆರಿ ಗುಡ್
ಯಾಕಂದ್ರೆ ಈ ಸಿಂಪ್ಲಿಫಿಕೇಶನ್ ಮಿಸ್ಟೇಕ್ಸ್ ಏನಾಗ್ತಾವ ಮುಂದೆ ಕ್ಯಾರಿ ಫಾರ್ವರ್ಡ್ ಆಗಿ 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 ಆಮೇಲೆ ಬಹಳಷ್ಟು ಕಾಸ್ಟ್ಲಿ ಬೀಳ್ತಾವ ನಮ್ಗೆ ಆಮೇಲೆ. ಓಕೆ ಗುಡ್. ಸೊ ಹೋಮ್ವರ್ಕ್ ನೆಕ್ಸ್ಟ್ ಹೋಮ್ವರ್ಕ್ ಯಾರೊಬ್ರು ಹೇಳ್ರಿ ಏನಿತ್ತು? ನೆಕ್ಸ್ಟ್ ಸೆಕೆಂಡ್ ಇದ್ರಿ. ಹಾ ಸೆಕೆಂಡ್ ಹೇಳಿ. x ಘಾತ 4 x ಘಾತ 4 ಪ್ಲಸ್ x to the power 6 ಬ್ರಾಕೆಟ್ ರೀ ಸರಿ. ಇದಕ್ಕೆಲ್ಲದಕ್ಕೂ ಬ್ರಾಕೆಟ್ ಹಾಕ್ಲಿ. ಇದು ಫಸ್ಟ್ ಸ್ಟಾರ್ಟಿಂಗ್ ಬ್ರಾಕೆಟ್ ಹಾಕ್ರಿ. x ಘಾತ 6 ರೀ. ಓಕೆ ಇಂಟು x ಘಾತ ಸರಿ x ಹೆಂಗ್ ಓದ್ಬೇಕಂತ ಹೇಳಿದ್ನಲ್ಲ, x ಟು ದ ಪವರ್ ಹೆಂಗ್ ಹೋಗ್ಬೇಕು? ಹೆಂಗೈತಿ? ಇಂಟು x to the power -2 ಇಲ್ಲೇ ಐತಿ ಇಂಟು. ಹಾ ರೀ ಅಲ್ಲಿ ಇಂಟು ಐತ್ರಿ. ಪ್ಲಸ್ ನೆಕ್ಸ್ಟ್ ಇದು ಎರಡಕ್ಕೂ ರೀ ಬ್ರಾಕೆಟ್ ಕಂಪ್ಲೀಟ್ ರೀ. ಇದು ಬ್ರಾಕೆಟ್ ಸರಿ ಅದಲ್ರಿ. ಓಕೆ ಸರಿ ಗಾಯತ್ರಿ ಹೇಳು. ಸರ್ ಗಾಯತ್ರಿ ಹೇಳಿದನ್ ಪೂರ್ತಿ ಹೆಂಗ್ ಓದ್ಬೇಕು? ಕರೆಕ್ಟ್ ಆಗಿ ಓದು ಗಾಯತ್ರಿ. ಸ್ಟಾರ್ಟಿಂಗ್ ನಿಂದ ಓದು. x ಸ್ಟಾರ್ಟಿಂಗ್ ನಿಂದ ಹೇಳು. x raised to 4 plus into bracket x raised to 6 plus x raised to -2 whole raised to 2 ಸಾವಕಾಶ. x to the power 4 plus bracket into bracket. ಹಾ ಓದೋದನ್ನು ಕಲ್ಕೊಳ್ಳಿ. x raised to x raised to 6 plus x raised to -2 into it. ಸರಿ Bracket complete. ಸರಿ ಇಂಟು ಐತ್ರಿ. X raised to -2 bracket complete whole raised to 2 okay divided by whole divided by ಅಂತ ಕರಿಬೇಕು. ಇದಕ್ಕೆ whole divided by. ಬರೀ divided by ಅಂದ್ರೆ ಇದಕ್ಕಷ್ಟು ಡಿವೈಡ್ ಮಾಡ್ತಿದ್ದೆ ನಾನು. whole divided by ಎಲ್ಲದಕ್ಕೂ ಭಾಗಾಕಾರ. x raised to 2 ಬ್ರಾಕೆಟ್ ಸ್ಕ್ವೇರ್ whole raised to 2 whole raised to 2 ಆಯ್ತು. ಓಕೆ ಏನ್ ಮಾಡಿದ್ರಿ ಇದನ್ನ? x raised to 4 plus x raised to 12 into x raised to ಸರಿ -12 ಬರೋಗಿಲ್ರಿ. ಎಲ್ಲಿ -4 ರೀ. ಇದು 6 into 2 ನೋಡ್ರಿ ಇಲ್ಲಿ ಎಷ್ಟೈತಿ. ಮ್ಯಾಗಿನ ಘಾತಾಂಕ ಎಲ್ಲಿ ಐತಿ? ಮೈನಸ್ ಇಲ್ಲ, ಇದು ಪ್ಲಸ್ ಐತಲ್ಲ. ಇದೇನೈತಿ? ಇದು ಪ್ಲಸ್ ಐತಲ್ಲ. ಇದು ಪ್ಲಸ್ ಐತೋ ಮೈನಸ್ ಐತೋ? ಇದು E2 plus it ಪ್ಲಸ್ ಐತಿ. ಪ್ಲಸ್ ಇದ್ ಕೂಡಲೇ ಇದು ನೋಡಿ, ಈ 6 to the power 6 to the power 2 ಆಕ್ಚುಲಿ ಏನ್ ಮಾಡತ್ತೇವೆ ನಾವು ಹೊಡ್ಕೊಳತ್ತೇವೆ ಮೊದಲು. x to the power 6 to the power 2 x to the power -2 to the power 2 ಇವ್ನ ಎರಡನ್ನು ಹೊಡ್ಕೋತೇವೆ ನಾವು. ಓಕೆ ಇದು ಯಾವಾಗ ಸಾಧ್ಯ ಹಂಗೆ ಹೊಡ್ಕೊಳ್ಳೋದು? ಇಲ್ಲಿ ಗುಣಾಕಾರ ಇದ್ದಾಗ. ಇದೊಂದು ನೆನ್ಪಿಟ್ಕೋರಿ. a ಗುಣಾಕಾರ b ಇದು ನೋಡ್ಕೋರಿ, ಲಕ್ಷ ಕೊಟ್ಟು ನೋಡ್ರಿ.
m is equal to a to the power m into b to the power m. ಇದನ್ನ ನೀವು ಪ್ಲಸ್ ಇದ್ದಾಗ ಮೈನಸ್ ಇದ್ದಾಗ ಮಾಡಬೇಡ್ರಿ, ಇದಾಗೋದಿಲ್ಲ. is not equal to a to the power m plus b to the power m. ಇದಲ್ಲ, this is not equal to. ಇದು ಯಾವತ್ತೂ ಇದಕ್ಕೆ ಸಮ ಆಗೋದಿಲ್ಲ. ಒಂದು ಉದಾಹರಣೆ ನಿಮಗೆ ಗೊತ್ತೈತಿ, ಯಾವ್ದು ಹೇಳೋಣ? a plus b whole square. ಇದು ಬರೀ a square plus b square ಸಮ ಆಕೈತೇನ? ಇಷ್ಟಕ್ಕೆ ಸಮ ಆಕೈತಿ ಇದು? ಮತ್ತೆ ಇನ್ನೆಷ್ಟು ಕೂಡಿಸ್ಕೋಬೇಕಾಗತ್ತೆ ಇದಕ್ಕೆ. ಇದು ನಿಮ್ಮ ಮ್ಯಾಥಮೆಟಿಕ್ಸ್ ಲ್ಯಾಬ್ ಅದು ಕೆಲವೊಬ್ರು ನಿಮ್ಮ ಸ್ಕೂಲ್ನಾಗ ಐತ್ಲ, ಅಲ್ಲಿ ಕೆಲವೊಂದು ಸ್ಕ್ವೇರ್ ದಿಂದ ಮಾಡಿರ್ತಾರೆ, ನೋಡಿರ್ತೀರಿ ನೀವು, ಹೌದಲ್ಲ? a ಪ್ಲಸ್ ಬಿ ಎರಡು ಇದನ್ನ ಇಟ್ಟಿರ್ತಾರ, ಒಂದು ಸ್ಕ್ವೇರ್ ಇಟ್ಟಿರ್ತಾರ, a ಪ್ಲಸ್ ಬಿ ಸೈಡ್ ಇದ್ದಿದ್ದು. ಯಾಕೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ವಿಲ್ ನಾಟ್ ಬಿ ಈಕ್ವಲ್ ಟು a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಆಗುದಿಲ್ಲ ಅನ್ನೋದು ನಿಮ್ದು ವಿಸ್ತೀರ್ಣದ ಮುಖಾಂತರ ಕಲಿಸೋ ಸಲ ಒಂದು ಚಂದ ಮಾಡೆಲ್ ಮಾಡಿರ್ತಾರೆ, ನೋಡಿರ ಅದನ್ನ? ನಮಗೂ ಐತ್ರಿ ಸರ್. ನಿಮ್ಮ ಸ್ಕೂಲ್ನಾಗ ಮಾಡಿರ್ತಾರ ಅದನ್ನ. ಓಕೆ, ಸೊ ದಿಸ್ ನೆನಪಿರ್ಲಿ. ಇದನ್ನ ಯಾವಾಗ ಮಾಡ್ಕೋಬೇಕು ನಾವು? ಗುಣಾಕಾರ ಇದ್ದಾಗ ಮಾತ್ರ ಮಾಡ್ಕೋಬೇಕು. ಓಕೆ, ಸೊ ಡಿವೈಡೆಡ್ ಬೈ ಎಕ್ಸ್ ಟು ದ ಪವರ್ 4 ಆಯ್ತು. ಸೊ ಇದೆಷ್ಟಾಯ್ತು? ಎಕ್ಸ್ ಟು ದ ಪವರ್ 4 ಪ್ಲಸ್ ಎಕ್ಸ್ ಟು ದ ಪವರ್ 12 ಮೈನಸ್ 4 12 ಮತ್ತು ಮೈನಸ್ 4 ಎಷ್ಟಾಯ್ತು? ಪ್ಲಸ್ 8 ಆಯ್ತಲ್ಲ, ಅಲ್ಲಿ ಗುಣಾಕಾರ ಐತಿ. ಸೊ ಘಾತ ಸೂಚಿಗಳು ಕೂಡ್ತಾವ. ಡಿವೈಡ್ ಬೈ ಎಕ್ಸ್ ಟು ದ ಪವರ್ 4. ಸೊ ಇದನ್ನ ಕೊಟ್ಟು ಹೆಂಗ್ ಬರ್ಕೋತೇನೆ ನಾನು? ಎಕ್ಸ್ ಟು ದ ಪವರ್ 4 ಹೊರಗೆ ಕಾಮನ್ ತಕೋತೀನಿ. ಹೊರಗೆ ಕಾಮನ್ ತಕೊಂಡ್ರೆ ಒಳಗೆ ಏನು ಉಳಿತು? 1 ಪ್ಲಸ್ ಎಕ್ಸ್ ಟು ದ ಪವರ್ ಎಕ್ಸ್ ಟು ದ ಪವರ್ 4 ಉಳಿತೈತಿ. ಡಿವೈಡೆಡ್ ಬೈ ಎಕ್ಸ್ ಟು ದ ಪವರ್ 4. So x to the power 4, x to the power 4 cancel out. So final answer is 1 plus x to the power 4. Final answer is 1 plus x to the power 4. ಇಷ್ಟೇ ಬಂದೈತಿ. ಕಾಮನ್ ತೆಗಿತ ಮುಂಚೆ ರೀ ಒಂದು ಮಾಡ್ರಿ ನಡ್ಸತಿಲ್ರಿ? ಏನ್ ಮಾಡಿದ್ರ? ನಾವ್ ಕಾಮನ್ ತೆಗ್ದಿರ್ಲಿಲ್ರಿ. ಕಾಮನ್ ತೆಗಿತ ಮುಂಚೆ ರೀ ಎಕ್ಸ್ ಎಷ್ಟು 4 ಗ್ರಿ ಎಕ್ಸ್ ಎಷ್ಟು 4 ಇಂದ ಗುಣಾಕಾರ ಭಾಗಾಕಾರ ಮಾಡೋದ್ರಿ. ನಂದು ಒಂದು ಬಂದೈತ್ರಿ ಉತ್ತರ ರೀ. ಒಂದು ಬಂದಿದ್ದು ರಾಂಗ್ ಬಂದೈತಿ. ಇಲ್ಲಿ ನೋಡ್ರಿ, ಇದನ್ನ ಹೆಂಗ್ ಮಾಡ್ಕೋಬಹುದಾಗಿತ್ತು ನೀವು? ಇನ್ನೊಂದು ರೀತಿಯಿಂದ ಹೆಂಗ್ ಮಾಡ್ಕೋಬಹುದಾಗಿತ್ತು? ಇದು ಹೆಂಗ್ ಮಾಡ್ಕೋಬಹುದು? ಇದನ್ನ ನೋಡಿ, ಈ ಕಡೆ ತಗೋತೀನಿ, ಇದನ್ನ ಈ ಕಡೆ ತಗೋತೇನೆ ನೋಡ್ರಿ. ಈ ಸ್ಟೆಪ್ ನಿಂದ ನೋಡ್ಬೇಕಾದ್ರೆ ಬೇರೆ ಒಂದು ಹಾದಿ ತಗೋಬಹುದು. ನಾನು ಹೆಂಗ್ ತಗೋಬಹುದು? ನಾ ಹೇಳಿದ್ನಲ್ಲ, ಇದಾಗ ಎಕ್ಸ್ ಟು ದ ಪವರ್ 4 ಡಿವೈಡೆಡ್ ಬೈ ಎಕ್ಸ್ ಟು ದ ಪವರ್ 4 ಪ್ಲಸ್ ಎಕ್ಸ್ ಟು ದ ಪವರ್ 8 ಡಿವೈಡ್ ಬೈ ಎಕ್ಸ್ ಟು ದ ಪವರ್ 4. ಇದಕ್ಕೂ ಭಾಗಿಸ್ತೀನಿ, ಇದಕ್ಕೂ ಭಾಗಿಸ್ತೀನಿ. ನೋಡ್ರಿ, ಛೇದ ಸೇಮ್ ಐತಿ. ನೀವು ವಾಪಸ್ ಮತ್ತೆ ಸಿಂಪ್ಲಿಫೈ ಮಾಡಿದ್ರೆ ಅದೇ ಬರ್ತೈತೆ. ಹೊಳ್ಳಿ ಛೇದ ಸೇಮ್ ಐತಿ. ನೀವು ಭಿನ್ನ ರಾಶಿಗಳನ್ನು ಕೂಡಿಸೋದು ನಿಮ್ಗೆ ಗೊತ್ತೈತಿ. ಎಕ್ಸ್ ಟು ದ ಪವರ್ 4 ಎರಡು ಛೇದಗಳು ಸೇಮ್ ಇರೋದ್ರಿಂದ ಏನಾಕೈತಿ? ಹೊಳ್ಳಿ ಮತ್ತೆ ನೀವು ಎಕ್ಸ್ ಟು ದ ಪವರ್ 4 ಇಟ್ಕೋತೀರಿ. ಇಲ್ಲಿ ಮೇಲೆ ಅಂಶದೊಳಗೆ ಎಕ್ಸ್ ಟು ದ ಪವರ್ 4 ಪ್ಲಸ್ ಎಕ್ಸ್ ಟು ದ ಪವರ್ 8 ಆಕೈತಿ. ಹೊಳ್ಳಿ ಏನು ಪ್ರಾಬ್ಲಮ್ ಇಲ್ಲ. ಇದನ್ನ ವಾಪಸ್ ನಾ ಇಲ್ಲಿ ತೊಗೊಂಡು ಹೋಗ್ಬೋದು. 2 ವೇ ಐತಿ ನೋಡ್ರಿ. ಹಿಂಗೆ ತಗೋಬಹುದು, ಹಿಂಗೆ ತಗೋಬಹುದು. ಹಿಂಗ್ ಮಾಡಿದ್ಮೇಲೆ ನಾ ಏನ್ ಮಾಡ್ತೇನೆ ನೋಡ್ರಿ. ಸೊ ಹಿಂಗ್ ಮಾಡಿದ್ಮೇಲೆ ಏನ್ ಮಾಡ್ತೇನೆ? ಇಲ್ಲಿ ಕಡ್ತಾ ಹೊಡಿತೇನೆ. ಎಕ್ಸ್ ಟು ದ ಪವರ್ 4 ಎಕ್ಸ್ ಟು ದ ಪವರ್ 4 ಕಡ್ತಾ ಹೊಡಿತೀನಿ. ಆಮೇಲೆ ಇಲ್ಲೇನಾಯ್ತು? ಎಕ್ಸ್ ಟು ದ ಪವರ್ ಇದು 1 ಆಯ್ತು, ಪ್ಲಸ್ ಇದು ಎಕ್ಸ್ ಟು ದ ಪವರ್ 8 ಮೈನಸ್ 4 m minus n is equal to 1 plus x to the power 4. Same. ಬೇರೆ ಏನು ಬಂದಿರೋ? ಇದು ತಪ್ಪು ಬಂದಿರ್ತೈತಿ. ತಪ್ಪಿದ್ರಿ ಬಾಳ ಮಂದಿ. ಏನ್ ತಪ್ಪಿದ್ರಿ ನೋಡ್ಕೋರಿ. ನೀವು ಏನ್ ತಪ್ಪಿದ್ರಿ ನೋಡ್ಕೋರಿ. ನೀವೇ ನೋಡ್ಕೋಬೇಕು. ತಿಳಿಬೇಕು ನಿಮ್ಗೆ ಎಲ್ಲಿ ತಪ್ಪೈತಿ. ನಿಮ್ಗೆ ತಿಳಿಲಿಲ್ಲ ಅಂದ್ರೆ ಕೇಳ್ರಿ. ಯಾಕಂದ್ರೆ ಮೊದಲು ಯೋಚನೆ ಮಾಡ್ರಿ, ಯಾಕೆ ತಪ್ಪು ಅಂತ. ನೀವೇನ್ ಮಾಡಿರಲ್ಲ, ಯಾವ ಸ್ಟೆಪ್ ಒಳಗೆ ತಪ್ಪಿದ್ರಿ. ಯಾಕಂದ್ರೆ ಅದು ತಪ್ಪಾಕೊಂದು ಏನೋ ಕಾರಣ ಇರ್ತೈತಿ. ನೀವೇನೋ ಒಂದು ತಪ್ಪು ರೂಲನ್ನ ಅರ್ಥ ಮಾಡ್ಕೊಂಡ್ಬಿಟ್ಟಿರ್ತೀರಿ. ಆಮೇಲೆ ಹಂಗ ಕ್ಯಾರಿ ಫಾರ್ವರ್ಡ್ ಆಗ್ತೈತಿ. ಹಂಗ ಆಗ್ಬಾರ್ದು. ಸೊ ಎಲ್ಲಿ ಮಿಸ್ಟೇಕ್ ಆಗೈತಿ ಅದು ಅರ್ಥ ಆಗ್ಬೇಕು. ಸೊ ದಟ್ ಯು ಡೋಂಟ್ ಮೇಕ್ ಸೇಮ್ ಮಿಸ್ಟೇಕ್ ಅಗೇನ್. ನೋಡ್ಕೊಳ್ರಿ ಯಾರಿಗೆ ತಪ್ಪಾಗಿದ್ದು. ಹೇಳಿ. ಇಲ್ಲಿ ಕಾಮನ್ ತೆಗ್ದಿರ್ಲಕ್ರಿ. ಅಲ್ಲಿ ಎಕ್ಸ್ ನಾಗ 4 ಐತ್ಲಕ್ರಿ. ಅದನ್ನ ಬ್ರಾಕೆಟ್ ದಾಗೇನ್ ಕರ್ತ್ರೋ ಹಿಡ್ಯಾಕ್ ಬರ್ದಿಲ್ರಿ? ಬ್ರಾಕೆಟ್ ಇಂದ ಏನ್ ಕರ್ತಾ ಹೊಡಿದು? ತೆಳಗಿನ x/4 ರೀ, ಮ್ಯಾಲಿನ ಪ್ಲಸ್ x/4 ಕರ್ತ್ರೋ ಹಿಡ್ಯಾಕ್ ಬರ್ದಿಲ್ರಿ?
ಇಲ್ಲಿ ನೋಡು ನಾ ಏನ್ ಹೇಳಿದ್ನಿ ಅದಕ್ಕೆ ನೋಡು ಕರೆಕ್ಟ್ ವೆರಿ ಗುಡ್. ನಿಮ್ಗೆ ಎಲ್ಲೆಲ್ಲಿ ಡೌಟ್ ಅದಾವ ನನಗೆ ಗೊತ್ತಾಗತ್ತೆ. ಈಗ ಬೇರೆ ಕಲರ್ ಯೂಸ್ ಮಾಡ್ತೀನಿ. ಓಕೆ, ಇದು ಮ್ಯಾಲ್ ಹೆಂಗೈತಿದು ಎಕ್ಸ್ ಟು ದ ಪವರ್ 4 ಐತಿ. ಏನಿಲ್ಲ ಅಂದ್ರೆ ಏನೈತಿ ಇಲ್ಲಿ 1 ಐತ್ರಿ. ಅಲ್ಲ ಇಲ್ಲಿ ಇಂಟು ಎಕ್ಸ್ ಟು ದ ಪವರ್ 4ಕ್ಕೂ ಮತ್ತೆ ಇದಕ್ಕೂ ಏನ್ ಸಂಬಂಧ ಐತಿ? ಇಲ್ಲಿ ಎರಡು ಪದಗಳು ಅದಾವ. ಇಲ್ಲಿ ಎಕ್ಸ್ ಟು ದ ಪವರ್ 4 ಒಂದೈತಿ, ಇಂಟು ಇಲ್ಲೊಂದು ಏನೋ ಒಂದು ಪದ ಐತಿ, ಇಲ್ಲೊಂದು ಏನೋ ಐತಿ ಇಲ್ಲಿ ಒಳಗೆ. ಡಿವೈಡೆಡ್ ಬೈ ಎಕ್ಸ್ ಟು ದ ಪವರ್ 4 ಐತಿ, ಹೌದಲ್ಲ? ಸೊ ಇದನ್ನ ನೀನ್ ನೋಡಿದಂದ್ರ ಇದು ಯಾವ ರೂಪದೊಳಗೈತಿ? ಯಾವ ರೂಪದೊಳಗೈತಿ? ಇಲ್ಲಿ ಏನೋ ಒಂದೈತಿ, ಗುಣಾಕಾರ ಇಲ್ಲಿ ಏನೋ ಒಂದೈತಿ, ಡಿವೈಡೆಡ್ ಬೈ ಇಲ್ಲಿ ಏನೋ ಒಂದೈತಿ, ಹಿಂಗೈತಿ. ಹಿಂಗಿದಾಗ ಏನ್ ಮಾಡ್ಬೇಕು ನೀವು? ನಾ ಇದೇ ಏನ್ ಹೇಳಿದ್ನಿ, ಇದೇ ಈಗ ಹೇಳಿದ್ ಹೇಳೋಕ್ಕಿಂತ ಮೊದಲು ಹಿಂಗಿದಾಗ ಏನ್ ಮಾಡ್ಬೇಕು ನಾವು? ಎರಡನ್ನೂ ಭಾಗಿಸ್ಬೇಕೋ ಏನ್ ಒಂದನ್ನ ಭಾಗಿಸ್ಬೇಕು? ಯಾವ್ದಕ್ಕಾರ ಒಂದಕ್ಕೆ ತಗೋಬೇಕ್ರಿ? ಒಂದಕ್ಕೆ ಮಾತ್ರ ತಗೋಬೇಕು. ಓಕೆ, ಒಂದಕ್ಕೆ ಮಾತ್ರ ತಗೋಬೇಕು. ಇದ್ರೊಳಗಿನ ಒಂದನ್ನು ಮಾತ್ರ ತಗೋಬೇಕು, ರೈಟ್? ಸರಿ, ಅದ ಒಂದನ್ ಬ್ರಾಕೆಟ್ ಒಳಗಿಂದ ಕಡ್ತಾ ಹೊಡದ್ರಿ. ಬ್ರಾಕೆಟ್ನಾಗ ಒಳಗೆ ಏನೈತಿ? ಈಗ ಒಳಗೆ ಹೆಂಗೈತಿ? ಇಲ್ಲಿ ಪ್ಲಸ್ ಐತಿ. ಒಳಗೆ ಪ್ಲಸ್ ಇದ್ದಾಗ ನಾವ್ ಏನ್ ಮಾಡ್ಬೋದು? ಈಗ ನೀವು ಫಾರ್ ಎಕ್ಸಾಂಪಲ್ ನಾನು ಏನ್ ಮಾಡ್ಬೋದಾಗಿತ್ತು, 1 ನಿಮಿಷ. ಇಲ್ಲೇ ಹೆಂಗೈತದು? ಎಕ್ಸ್ ಟು ದ ಪವರ್ 4 ಇಂಟು ಬ್ರಾಕೆಟ್ 1 ಪ್ಲಸ್ ಎಕ್ಸ್ ಟು ದ ಪವರ್ 4 ಡಿವೈಡೆಡ್ ಬೈ ಎಕ್ಸ್ ಟು ದ ಪವರ್ 4. ಇದನ್ನ ನಾನು ಏನ್ ಮಾಡ್ತೀನಿ, ಇದಕ್ಕೆ ಡಿವೈಡ್ ಮಾಡೋದ್ರ, ಇದಕ್ಕೆ ಎರಡನೇದಕ್ಕೆ ಡಿವೈಡ್ ಮಾಡೋಣ. ಸೊ ಇದನ್ನ ಹೆಂಗಿತ್ತು ಹಂಗೆ ಇಡೋನು, ಈ ಎರಡನೇದಕ್ಕೆ ಮಾಡೋಣ. 1 ಪ್ಲಸ್ ಇಲ್ಲಿ ಇಟ್ಕೊಂಡು ಎಕ್ಸ್ ಟು ದ ಪವರ್ 4 ಡಿವೈಡೆಡ್ ಬೈ 1 ನಿಮಿಷ. ಹಾ, ಈಗ ಈ ಇದಕ್ಕೆ ಒಂದೇದಕ್ಕೆ ಬಾಗ್ಸೋದು ಬೇಡ. ಈ ಎರಡನೇ ಪದ ಐತ್ಲ ಇದಕ್ಕೆ ಬಾಗ್ಸೋ ನೀವು, ಹಿಂಗ್ ಬಾಗ್ಸೋ. ಈಗಾದ್ರೆ ಇಲ್ಲಿ ಇದು ಯಾವ ರೂಪದಾಗ ಐತಿ ನೋಡ್ರಿ. ಈ ಎರಡನೇ ಪದ ಏನೈತ್ಲ ಇದು ಹೆಂಗೈತಿ? ಇದು ಹೆಂಗೈತಿ? ಎ ಪ್ಲಸ್ ಬಿ ಭಾಗ್ಲೆ ಸಿ ಹಿಂಗೈತಿ. ಈಗ ನಾನು ಒಂದಕ್ಕ ಮಾಡ್ಬೋದೇನ? ಇಲ್ಲಿ ಈ ಎಕ್ಸ್ ಟು ದ ಪವರ್ 4 ಕಡ್ತಾ ಹೊಡಿಬೋದಿಲ್ಲ? ಹಿಂಗ್ ಒಂದಕ್ಕ ಮಾಡಬಹುದು. ಎರಡಕ್ಕೂ ಮಾಡ್ಬೇಕ್ರಿ. ಇಲ್ಲಿ ಮಾಡಕ್ ಬರೋಂಗಿಲ್ಲ ಹಂಗ. ಸೊ ಅದಕ್ಕೆ ನಿಮ್ಗೆ ಎಕ್ಸ್ ಟು ದ ಪವರ್ 4 ಕಡ್ತಾ ಹೊಡ್ಯಾಕ್ ಬರೋದಿಲ್ಲ. ಇದಕ್ಕೆ ಹೆಂಗ್ ಮಾಡ್ಬೇಕು? ನಾನು ಎಕ್ಸ್ ಟು ದ ಪವರ್ 4 ಇಟ್ಕೋತೀನಿ. ಇದನ್ನ ಹೆಂಗ್ ಮಾಡ್ತೇನೆ ಅವಾಗ ನಾನು? 1 ಬೈ ಎಕ್ಸ್ ಟು ದ ಪವರ್ 4 ಪ್ಲಸ್ ಎಕ್ಸ್ ಟು ದ ಪವರ್ 4 ಬೈ ಎಕ್ಸ್ ಟು ದ ಪವರ್ 4 ಹಿಂಗ್ ಮಾಡ್ಕೋಬೇಕು ನಾನು. ಯಾಕಂದ್ರೆ ಎರಡಕ್ಕೂ ಐತಿ ಪ್ಲಸ್ ಕೊಡಿ. ಸೊ ಅವಾಗ ಏನಾಯ್ತು ನೋಡ್ರಿ, ಇದು ಎಕ್ಸ್ ಟು ದ ಪವರ್ 4 ಎಕ್ಸ್ ಟು ದ ಪವರ್ 4 ಕ್ಯಾನ್ಸಲ್ ಆಯ್ತು. ಸೊ ಏನಾಗ್ತಿದ್ದು? ಎಕ್ಸ್ ಟು ದ ಪವರ್ 4 ಇಂಟು 1 ಬೈ ಎಕ್ಸ್ ಟು ದ ಪವರ್ 4 ಪ್ಲಸ್ 1 ಆಯ್ತು, ಈಗ ಏನಾಯ್ತು ನೋಡ್ರಿ, ಇದನ್ನ ಒಳಗಿಂದ ಗುಣಸೋನ್ ಲೈನ್. ಈ ಹಿಂಗ್ ಗುಣಾಕಾರದಾಗ ಏನ್ ಮಾಡೋದು? ಇದರಿಂದ ಇದಕ್ಕೂ ಗುಣಿಸ್ಬೇಕು, ಆಮೇಲೆ ಇದರಿಂದ ಇದಕ್ಕೂ ಗುಣಿಸ್ಬೇಕು. ಸೊ ಈಗ ನಾ ಏನ್ ಮಾಡೋಣ? ಎಕ್ಸ್ ಟು ದ ಪವರ್ 4 ಇಂಟು 1 ಬೈ ಎಕ್ಸ್ ಟು ದ ಪವರ್ 4 ಪ್ಲಸ್ ಎಕ್ಸ್ ಟು ದ ಪವರ್ 4 ಇಂಟು 1. ಇದೆಷ್ಟಾಯ್ತು? ಎಕ್ಸ್ ಟು ದ ಪವರ್ 4 ಕ್ಯಾನ್ಸಲ್ ಆಯ್ತು, 1 ಆಯ್ತು, ಪ್ಲಸ್ ಎಕ್ಸ್ ಟು ದ ಪವರ್ 4 ಇಂಟು 1 ಎಷ್ಟಾಯ್ತು? ಎಕ್ಸ್ ಟು ದ ಪವರ್ 4 ಹೊಳ್ಳಿ ಬಂತು ನೋಡ. ಅಲ್ಲೇ ತಪ್ಪಂಗಿಲ್ಲ. ಅವಾಗ ಹೆಂಗೂ ಹೋಗ್ರಿ, ನೀವು ಬರ್ಕೊಡ್ರಿ. ಇದನ್ ಬೇಕಾರೆ ಈ ರೀತಿ ಮಾಡಿದ್ದು ಸ್ವಲ್ಪ ರೌಂಡ್ ಅಬೌಟ್ ರೂಟ್ ಐತಿ, ಕರೆ ನಿಮಗೆ ಗೊತ್ತಾಕೈತಿ. ಯಾವ್ದು ಇದು ಪೂರ್ತಿ ರೌಂಡ್ ಅಬೌಟ್ ರೂಟ್ ಐತಿ. ರೌಂಡ್ ರೂಟ್ ಇದ್ರು ಸಹಿತ ನಿಮ್ಗೆ ಇದರಿಂದ ಅರ್ಥ ಆಗ್ತೈತಿ ಏನ್ ಮಾಡ್ಬೋದು ಏನ್ ಮಾಡಬಾರ್ದು. ಈಗ ಗೊತ್ತಾಯ್ತು? ಈ ಎರಡನೇ ಸರಿ, ಅಲ್ಲಿ ಉತ್ತರ ರೀ ಎಕ್ಸ್ ಘಾತ 4 ಇಂಟು 1 ಐತ್ಲ ರೀ. ಎಲ್ಲಿ ಉತ್ತರ ಐತಿ? ಎಕ್ಸ್ ಟು ದ ಘಾತ 4 ಇಂಟು 1 ಎಲ್ಲೈತಿ? ಯಾವಾಗ ಬಂದೈತಿ ನಮ್ಗೆ? ಇಂಟು 1 ಬಂದೈತಿ. ಹಂಗ ಪ್ಲಸ್ 1 ಬಂದಿತ್ತು, ಇಂಟು 1 ಬಂದಿತ್ತು? ನೀವು ಬರ್ದಿದ್ರಿ. ಇಂಟು ಬರ್ದಿದ್ನಿ. ಇಂಟು ಯಾವತ್ತು ಒಂದರಲ್ಲೇ ಗುಣಿಸಿದ್ರೆ ಯಾವತ್ತು ಅಷ್ಟ ಬೀಳ್ತೈತಿ. ನಾ ಏನ್ ಬರ್ದಿದ್ನಿ? ಹಿಂಗ್ ಬರ್ದಿದ್ನಿ, ಹಿಂಗಿರ್ಲಿಲ್ಲ ಉತ್ತರ. ಎಸ್ ಸರ್. ವರ್ಚಸ್ ಇದಕ್ಕೆ ಏನನ್ನತಿ ನೀನು? ಗುಣಾಕಾರ ಅನ್ನತಿ ಇದಕ್ಕ? ಇಲ್ಲ. ಇದು ಬ್ಯಾರೆನೋ ಏನ್ ಒಂದನೋ? ಯಾರು ಹೇಳ್ತೀರಿ? ಇದ ಬ್ಯಾರೆನೋ ಏನ್ ಇದ ಒಂದನೋ?
ಒಂದೇ ರೀ. ನೀವೇನ್ ಹೇಳತ್ತೀರಂದ್ರ 4 + 5 ಬ್ಯಾರೆ ರೀ ಮತ್ತ 5 + 4 ಬ್ಯಾರೆ ರೀ, a + b ಬ್ಯಾರೆ ರೀ, b + a ಬ್ಯಾರೆ ರೀ ಅನ್ನಕತ್ತೀರಿ. ನೋಡ್ರಿ ಎಷ್ಟು ಗದ್ದಲ ಐತಿ. ಇನ್ನ ನಮಗೇನ್ ಬಂದಿತ್ತು, ಹಿಂಗ್ ಬಂದಿತ್ತು, ಈಗ ಹಿಂಗ್ ಬಂತು ಅಷ್ಟ. ಇವೆರಡೇ ರೂಪ ಇದ್ರಲ್ಲಿ. ಇಂಟು ಇಲ್ಲ ಇಲ್ಲಿ ಎಲ್ಲೂ. ಇದೇನೇನು 1 × x⁴ ಬರೆದ್ರೆ ಹಿಂಗೆ ಬರೆಯೋದು ಅವಶ್ಯಕತೆನೇ ಇಲ್ಲ. ಬರೀ x⁴ ಹಾಕಿತ್ತು. ಇದು ಇಷ್ಟ ಹಾಕಿತ್ತು ಹಿಂಗಿತ್ತಂದ್ರ. ಇದು ಬಂದಿಲ್ಲ ನಮ್ದು ಆನ್ಸರ್, ಇದು ಬಂದಿಲ್ಲ ನಮ್ಮ ಆನ್ಸರ್. ಏನ್ ಡೌಟ್ ಐತಿ ವರ್ಚಸ್? ಇಲ್ರಿ. ಯಾರಿಗೆ ಡೌಟ್ ಇತ್ತು? ಯಾರೋ ಒಬ್ರು ಹೇಳತ್ತಿರಲ್ಲ ಇದಾಗ ಇಂಟು ಐತಿ ಅಂತ. ಏನಿಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಏನಾರ ಡೌಟ್ ಐತೆ ಇಲ್ಲಿ? ಈಗ ಹೇಳ್ರಿ ಹಂಗಾರ, ಇದನ್ನ ಹಿಂಗ್ ಕಟ್ತಾ ಹೊಡ್ಕೋಬಹುದನ? x⁴ x⁴ ಹಿಂಗ್ ಕಟ್ತಾ ಹೊಡಿಬಹುದು? ಇಲ್ರಿ. ಯಾಕೆ ಹೊಡಿಬಾರ್ದು? ಅದ್ ಬ್ರಾಕೆಟ್ ಒಳಗ ಎರಡಕ್ಕೂ ಹೊಡಿಬೇಕಾಕೈತಿ. ಕರೆಕ್ಟ್. ಬ್ರಾಕೆಟ್ ಸಂಬಂಧ ಇಲ್ಲ ಇದು. ಯಾರು ಹೇಳಾಕ್ತಿರಿ ಬ್ರಾಕೆಟ್ ಒಳಗೈತಿ ಅಂತ? ಹಂಗಲ್ಲ. ಅಲ್ಲಿ ಏನೈತಿ ಮ್ಯಾಲ ಪ್ಲಸ್ ಐತಲ್ಲಿ. 1 + x⁴ ಗೆ ಡಿವೈಡೆಡ್ ಬೈ ಐತದು. ಇಷ್ಟ ತಿಳ್ಕೊರ ನೀವು. ಒಂದು ಸಿಂಪಲ್ ಆಗಿ ನಿಮ್ಗ ಇಲ್ಲಿ ನೋಡ್ರಿ, ಈಗ ನಿಮ್ಮ ಕಡೆ 4 ಹಣ್ಣು ಅದಾವು, ನಿಮ್ ಫ್ರೆಂಡಿನ ಕಡೆ 6 ಹಣ್ಣು ಅದಾವು. ನೀವೆಲ್ಲಾ ಕೂಡಿಸಿ ನೀವು ಇಬ್ಬರೊಳಗೆ ಭಾಗಾಕಾರ ಮಾಡ್ಕೋಬೇಕು, ಇಬ್ಬರೊಳಗೂ ಹಂಚ್ಕೋಬೇಕು. ಒಬ್ಬೊಬ್ರಿಗೆ ಎಷ್ಟೆಷ್ಟು ಬರ್ತಾವು? 5 ಬರ್ತಾವ. ಹೌದು ಇಲ್ಲೋ? 5 ಬರ್ತಾವ. ಇನ್ ಹಿಂಗ್ ಬರ್ತಾವ. ಇನ್ ಬರೇ ನೀವು ಹಿಂಗ್ ಬರ್ತಾವ ನೋಡ್ರಿ. ಹಿಂಗ್ ಮಾಡ್ರಿ ಏನಕೈತಿ? ಅವನು ಒಬ್ಬನ ಇಬ್ಬರಿಗೂ ಹಂಚ್ಕೊಂಡ್ರಿ ನೀವು. ಅಂದ್ರೆ ಎಷ್ಟು ಬಂತು? 3 ಬಂದು 4 + 3 7 ಬರ್ತಾವೇನ ಒಬ್ಬರಿಗೆ ಹಣ್ಣುಗಳು? ಬರುದಿಲ್ಲ. ರಾಂಗ್ ಆಕೈತಿ. ಮತ್ತೆ ಸೊ ಅದನ್ನ ನಾವ್ ಹೆಂಗ್ ಮಾಡ್ಕೋಬಹುದು? ಬರೇ ನಿಮ್ದು ಎರಡನ್ನೂ ಮಾಡ್ಕೋಬಹುದು ಬೇಕಾದ್ರೆ. ಇದನ್ನು ಮಾಡ್ಕೊಂಡು ಆಮೇಲೆ ಕೂಡಿಸ್ಬೇಕು. ಸೊ 4 ಅನ್ನು ಅರ್ಧ ಮಾಡ್ಕೋಬೇಕು, 6 ಅನ್ನು ಅರ್ಧ ಮಾಡ್ಕೋಬೇಕು. ಅವಾಗ ಎಷ್ಟು ಬರ್ತೈತಿ? ಇಲ್ಲಿ 2, ಇವನು 3 ಬಂದು ಒಟ್ಟು ಟೋಟಲ್ 5 ಬಂದು ಒಬ್ಬರಿಗೆ. ಇದು ಮಾತ್ರ ಸೇಮ್. ಎರಡು ಕೂಡಿ ನೀವು ಹಾಫ್ ಭಾಗ ಮಾಡಿದ್ರು ಅಷ್ಟ, ಒಂದೊಂದಾಗಿ ನೀವು ಸೆಪರೇಟ್ ಆಗಿ ಹಾಫ್ ಭಾಗ ಮಾಡಿದ್ರು ಅಷ್ಟೇ. ಗುಣಾಕಾರದಾಗ ಹಿಂಗಾಗೋದಿಲ್ಲ. ಏನು? ನಿಮ್ ಕಡೆ 4 ಹಣ್ಣು ಅದಾವ, ಒಂದು ಮ್ಯಾಜಿಕ್ ಟ್ರೀ ಐತಿ. ಆ ಮ್ಯಾಜಿಕ್ ಟ್ರೀ ಕಡೆ ಹೋಗ್ಬಿಟ್ರ ಅದೆಷ್ಟ ಆಕೈತಿ? ಹಣ್ಣುಗಳು 10 ಪಟ್ಟು ಆಗ್ತಾವ. ಇಷ್ಟಾದ್ಮೇಲೆ ನೀವು ಇಬ್ಬರೊಳಗೆ ಹಂಚ್ಕೊಳಕತ್ತೀರಿ. ಇಷ್ಟಾದ್ಮೇಲೆ ನೀವು ಇಬ್ಬರ ಕಡೆ ನಿಮ್ ಕಡೆ 4 ಹಣ್ಣು ಅದಾವ. ಮೊದಲ ನೀವು ಒಂದು ಮ್ಯಾಜಿಕ್ ಟ್ರೀ ಕಡೆ ಹೋಗ್ತೀರಿ. ಆ ಮ್ಯಾಜಿಕ್ ಟ್ರೀ ಏನ್ ಮಾಡ್ತೈತಿ? ಅದನ್ನ 10 ಟೈಮ್ಸ್ ಮಾಡ್ತೈತಿ. ಎಷ್ಟು ಮಾಡತೈತಿ ಅದು? 10 ಟೈಮ್ಸ್, 10 ಪಟ್ಟು ಮಾಡಿ ಕೊಡತೈತಿ. ಅದಾದ್ಮೇಲೆ ನೀವು ಇಬ್ಬರು ಫ್ರೆಂಡ್ಸ್ಗೆ ಹಂಚ್ಕೊಳಕತ್ತೀರಿ. ಎಷ್ಟು ಬರಾಕತ್ತಾವ ನಿಮ್ಗೆ? 40/2 20 ಹಣ್ಣು ಬರಾಕತ್ತಾವ ಒಬ್ಬೊಬ್ಬರಿಗೆ. ಅದ್ರ ಬದಲಿ ನೀವೇನ್ ಮಾಡ್ತೀರಿ? ಮೊದಲೇ ನೀವು ಈ 4 ಹಣ್ಣುಗಳದಲ್ಲ ಅದನ್ನ ಇಬ್ಬರೊಳಗೆ ಹಂಚ್ಕೊಳ್ಳೋ ಕೆಲಸ ಮುಗಿಸ್ಕೋತೀರಿ. ಮುಗಿಸ್ಕೊಂಡು ನಂತರ ನೀವು ಮ್ಯಾಜಿಕ್ ಟ್ರೀ ಕಡೆ ಹೋಗ್ತೀರಿ. ಅವಾಗ ಎಷ್ಟು ಬಂತು? ಅವಾಗೂ ನಿಮ್ಗೆ 20 ಹಣ್ಣು ಬಂದು. ಓಕೆ. ಅಥವಾ ನೀವೇನ್ ಮಾಡತ್ತೀರಿ? ನೀವು ಪೂರ್ತಿ 4 ಹಣ್ಣನ್ನು ತಗೊಳಕತ್ತೀರಿ. ಆದ್ರೆ ಆ ಮ್ಯಾಜಿಕ್ ಟ್ರೀಯನ್ನು ನೀವು 2 ಮಾಡ್ಕೊಳತ್ತೀರಿ. ನಿನಗೊಂದು ಮ್ಯಾಜಿಕ್ ಟ್ರೀ, ಅವಗೊಂದು ಮ್ಯಾಜಿಕ್ ಟ್ರೀ. ಅವಾಗ ಏನಾಗ್ತೈತೆ? ಆ ಮ್ಯಾಜಿಕ್ ಟ್ರೀ 10 ಪಟ್ಟು ಮಾಡಂಗಿಲ್ಲ. ಅವಾಗ ಎಷ್ಟು ಪಟ್ಟು ಮಾಡ್ತೈತೆ? ಅದು 5 ಪಟ್ಟು ಮಾಡ್ತೈತೆ. ಅವಾಗ ನಿಮ್ಗೆ ಅಷ್ಟೇ ಬರ್ತಾವ ನೋಡ್ರಿ. ಸೊ ಇದರ್ ಮ್ಯಾಜಿಕ್ ಟ್ರೀ ನಿಮ್ಗೆ ಹಾಫ್ ಮಾಡ್ಕೋಬೇಕು, ಇಲ್ಲ ನಿಮ್ ಹಣ್ಣುಗಳನ್ನ ಹಾಫ್ ಮಾಡ್ಕೋಬೇಕು. ಎರಡನ್ನೂ ಮಾಡ್ಕೋಬಾರ್ದು. ಇಲ್ಲಿ ಇದಕ್ಕರೆ ಬಾಗ್ಲೆ. ಯಾವಾಗ? ಗುಣಾಕಾರ ಇದ್ದಾಗ. ಸೊ ಇದನ್ನ ನೆನ್ಪಿಟ್ಕೊಂಡ್ಬಿಡ್ರಿ. ಯಾರಿಗೆ ಗೊತ್ತಾಗೋದಿಲ್ಲ? a + b ಭಾಗ್ಲೆ c ತುಪ್ಪ ಅಂದ್ರ ಇದು a/c + b/c ಆಗ್ತೈತಿ. ಅದೇ a ಗುಣಾಕಾರ b ಭಾಗ್ಲೆ c ಇತ್ತು ಅಂದ್ರ a/c × b ಆಕೈತಿ, ಅಥವಾ a × b/c ಆಕೈತಿ. ಇದು ಪ್ಲಸ್ಗೂ ಹೌದು, ಮೈನಸ್ಗೂ ಹೌದು. ಇದು ಮೈನಸ್ಗೂ ಕರೆಕ್ಟ್ ಆಕೈತಿ. ಸೇಮ್ a ಮೈನಸ್ ಇದ್ದಾಗೂ ಹಂಗ a - b/c ಇತ್ತಂದ್ರ ಏನ್ ಮಾಡ್ಬೇಕು ನಾನು? a/c - b/c. ಹಿಂಗ್ ಬರ್ಕೊಂಡ್ಬಿಟ್ಟಿರ್ಬೇಕು.
ಇಲ್ಲಿ ಯಾಕೋ ಭಾಳ ಕನ್ಫ್ಯೂಷನ್ ಇತ್ತು ಅಂತ ಕಾಣಿಸಾಕತ್ತೈತೆ ನನಗೆ. ಕ್ಲಿಯರ್ ಆಯ್ತು ಈಗ? ಎಸ್ ಸರ್. ಎಸ್ ಸರ್. Yes, sir. Yes, sir. ಇನ್ನೊಂದಿತ್ತು ಪ್ರಾಬ್ಲಮ್ ಥರ್ಡ್. ಹಾ ರೀ. ಹೇಳಿ. 1/2 ಯಾರು ಹೇಳಿಲ್ಲ ಅವ್ರು ಹೇಳ್ರಿ. 1/2 1/2 whole raised to -3 into 2 cube. ಸರ್ ಮುಗಿತ್ರಿ. ಮುಗೀತು. ಏನಾಯ್ತಿದು? ಭಾಳ ಸಿಂಪಲ್ ಐತಿ. ಏನ್ ಮಾಡಿದ್ರಿ ಇದಕ್ಕೆ? ಹಾ ಹೇಳಿ. 1/2 ಇದು -3 ಐತ್ಲಕ್ಕ ರೆಸ್ಟ್ ರೀ. ಅದನ್ನ ಉಲ್ಟಾ ಮಾಡ್ಕೊರೋದ್ರಿ. ಅಂದ್ರ 3 ಬರೋಂಗ್ ಮಾಡ್ಕೊರೋದ್ರಿ. ಅಂದ್ರ 2 ಕ್ಯೂಬ್ ಆಗ್ತೈತ್ರಿ ಇಂಟು 2 ಕ್ಯೂಬ್ ರೀ. ಹಾ, ಅಥವಾ ನಾ ಹೆಂಗ್ ಮಾಡ್ಕೊತೀನಿ ನೋಡ್ರಿ, ಇದು 1 to the power -3 ಇದಕ್ಕೂ ಆಯ್ತು ಇದಕ್ಕೂ ಆಯ್ತು ಅದಲ್ಲ. 2 to the power -3 into 2 cube ಆಯ್ತು. So 1 to the power -3, 1 to the power anything, 1 to the power -3 is 1 only actually. So it's because 1 upon 1 to the power 3. ಇದೇನಿದು 1 upon 1 to the power 3. 1 upon 1 to the power 3 ಅಂದ್ರೆ ಎಷ್ಟಾಯ್ತು? 1 ಆಯ್ತು ಹೌದಲ್ಲ. ಸೊ ಇದು 1 ಆಯ್ತು, ಇದು 1 ಆಯ್ತು, ಇದು 2 to the power -3 ಆಯ್ತು ಇಂಟು 2 to the power 3 ಆಯ್ತು. ಸೊ 1 upon 2 to the power -3 ಅಂದ್ರೆ ಒಂದು, 2 to the power 3 ಅಂದ್ರೆ ಒಂದು, ಇಂಟು 2 to the power 3 is equal to 2 to the power 6 is equal to 64. Any doubts here? No sir. No sir. Okay, next. Fast. ಲಘು ಇನ್ನು ಮುಂದೆ ಹೋಗ್ಬೇಕು. 1/2 ಹುಡುಗರು ಯಾರಾದ್ರೂ ಹೇಳ್ರಿ, ಬಾಯ್ಸ್ ಯಾರಾದ್ರೂ ಹೇಳ್ರಿ. 1/2 1/2 whole raised to 4 into 2 raised to -4. ಹೆಂಗ್ ಮಾಡಿದ್ನ? ಇದನ್ರಿ ಅದನ್ನ ಹೊಡ್ಕೊಂಡ್ರಿ ಸರಿ. 1/2 raised to 4 into 2 raised to -4 is equal to ಏನಾಯ್ತಿದು? 2 raised to -4 into 2 raised to -4 is equal to 2 raised to -8. ಹಾ ಸರಿ. 2 raised to -8 is equal to 1/2 raised to 8 is equal to 1/256. ಹಿಂಗೆ ಬರಿಬೋದು. ಕರೆಕ್ಟ್. ಎಲ್ಲ ಒಂದ. ಹಿಂಗೆ ಬರೆದ್ರು ಅಷ್ಟ, ಹಿಂಗೆ ಬರೆದ್ರು ಅಷ್ಟ, ಹಿಂಗೆ ಬರೆದ್ರು ಅಷ್ಟ. ಆಲ್ ಆರ್ ಕರೆಕ್ಟ್. ನೆಕ್ಸ್ಟ್ ಹಿಂದೈತಿ. ಎಸ್ ಸರ್. 1/2 raised to 4. 1/2 whole to the power 4 and ಬರೀ ಅಷ್ಟೇನೋ? ಎರಡು ಅಷ್ಟರ. ಓಕೆ, 1/2 raised to 4 into 2 raised to -4. I mean 2 raised to -2 ರೀ. ಆಮೇಲೆ ಅಷ್ಟೇ ರೀ ಸರ್. ಅಷ್ಟೇ. ಓಕೆ, ಸೊ 1/2 raised to 4 ಇಂಟು ಇದೆಷ್ಟಾಯ್ತು? ಇದೆಷ್ಟು? ಇದನ್ನ ಹೆಂಗೆ ಮಾಡ್ಕೊಂಡು ಸಿಂಪಲ್ ಆಗಿ ಎಲ್ಲಾನು ಅಂಶದಾಗ ತೊಗೊಂಡ್ಬಿಡೋಣ. 2 raised to -4 into 2 raised to -2 is equal to 2 raised to -6 is equal to 1/64 ಆಗ್ತಿದೆ. ನೆಕ್ಸ್ಟ್ ಅದು ರೀ ಮುಗ್ದ್ರಿ ಸರಿ. ಮುಗ್ದು. ಸೊ ಓಕೆ, ಸೊ ಘಾತಾಂಕದೊಳಗೆ ಏನು ಮತ್ತೇನಾದ್ರು ಡೌಟ್ ಐತಿ ನಿಮ್ಗೆ? ಬೇರೆದು ಏನಾದ್ರು ಘಾತಾಂಕದ ರಿಲೇಟೆಡ್ ಆಗಿ? ಓಕೆ, ಸೊ ಹಂಗಿದ್ರೆ ಈಗ ನಿಮ್ಗೆ ನಾವು ಬೀಜಗಣಿತದ ಇಂಟ್ರೊಡಕ್ಷನ್ ಶುರು ಮಾಡೋದು. ಈಗ್ರಿ 1/10 ಐತಂತ ತಿಳ್ಕೊರಿ. 10 ಅನ್ನ ಅದ್ರ ಘಾತ ಮೈನಸ್ ಐತಂತ ಹೆಂಗ್ ಬರಿದ್ರಿ? ಒಂದ್ ನಿಮಿಷ ಜಸ್ಟ್. ಹಾ ಹೇಳಿ ನಮ್ಮೆ. 1/10
ಹಾ ಇದ್ರ ಘಾತ ರೀ ಮೈನಸ್ ಬರುವಂಗ ಹೆಂಗ್ ಬರಿದ್ರಿ? ಇದ್ರ ಘಾತ ಮೈನಸ್ ಅಂದ್ರೆ ಈಗ ಬರಿಬೋದ -2. ಓ ಇದನ್ನ ಓಕೆ ಇದನ್ನಷ್ಟ ಬರಿಬೇಕು ನಿನಗೆ. ಇದನ್ನಷ್ಟೇ ಏನ್ ಬರಿಬೇಕಾಗೈತಿ? ಓಕೆ, ಸೊ ದಿಸ್ ಈಸ್ 1/10⁻1 ಐತೆ, ಹೌದಲ್ಲ ಇದು. ಸೊ ಇದೇನಾಯ್ತು 10⁻⁻1 ಅಷ್ಟ. ಸೊ 10⁻⁻1 ಅಂದ್ರು ಒಂದ, 1/10 ಅಂದ್ರು ಒಂದ, ಇದಂದ್ರು ಒಂದ, ಹಿಂಗಂದ್ರು ಒಂದ, ಇದು ಆಕ್ಚುಲಿ 0.1. ಹಿಂಗ ನಾವು ಸಣ್ಣದ ಸಣ್ಣ ನೋಡ್ರಿ, ಎಷ್ಟು ನೋಡ್ರಿ 0.1 ಅನ್ನು ಬರಾಕತ್ತೀವಿ ನಾವು. ಹಂಗ 10⁻⁻2 ಅಂದ್ರೆ ಏನು? 0.01. 10⁻³ ಅಂದ್ರೆ 0.001. 10⁻10 ಅಂದ್ರೆ ಅಥವಾ 1 ಆಂಗ್ಸ್ಟ್ರಾಮ್ ಅಂತ ಕರೀತಾರೆ ಇದನ್ನ. 1 ಆಂಗ್ಸ್ಟ್ರಾಮ್ ಕೇಳಿದ್ರ ಬಗ್ಗೆ? ಆಂಗ್ಸ್ಟ್ರಾಮ್ ಇದನ್ನ ಪರಮಾಣುವಿನ ಇರ್ತೈತಲ್ಲ, ಪರಮಾಣುವಿನ ತ್ರಿಜ್ಯವನ್ನೋದೆಲ್ಲ ಈ ಮಾನದವ್ ಹೇಳ್ತಾರೆ ಆಂಗ್ಸ್ಟ್ರಾಮ್ ಒಳಗೆ. ಸೆಂಟಿಮೀಟರ್ದಾಗ ಹೇಳಕ್ ಡೈರೆಕ್ಟ್ ಆಗಿ ಸೆಂಟಿಮೀಟರ್ದಾಗ ಹೇಳೋದು ಬಹಳ ಕಷ್ಟ, ಅದು ಬಹಳ ಸಾಂದ್ ಇರ್ತೈತೆ. ಸೊ ಇದರೊಳಗೆ ಎಷ್ಟಾಕೈತಿ? 0.00 ಎಷ್ಟು 0 ಬರ್ತಾವ ಹಿಂಗ? 9 0 ಮೇಲೆ 1 ಇದು ಎಷ್ಟು ಸಣ್ಣದು ನೋಡ್ರಿ. ಸೊ ದಟ್ ಈಸ್ ವೈ ಘಾತಾಂಕಗಳನ್ನ ನಾವು ಅತ್ಯಂತ ದೊಡ್ಡ ಸಂಖ್ಯೆಗಳನ್ನು, ಉದಾಹರಣೆಗೆ ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿಯ ಅತ್ಯಂತ ದೂರದ ನಕ್ಷತ್ರಗಳ ನಡುವಿನ ದೂರ, ಇದರದ್ದು ವ್ಯಾಸ ಅನ್ನಕದೇನ್ ಬಿಡು, ವೃತ್ತ ಇಲ್ಲ, ಎಕ್ಸಾಕ್ಟ್ ಆಗಿ ವೃತ್ತ ಇಲ್ಲ, ಅದರ ಅತ್ಯಂತ ದೊಡ್ಡ ವ್ಯಾಸ ಅಂತ ಅನ್ಕೋಬಹುದು. ದೊಡ್ಡ ವ್ಯಾಸ, ಮೇಜರ್ ಆಕ್ಸಿಸ್, ದೊಡ್ಡ ವ್ಯಾಸ ಎಷ್ಟೈತಿ, ಅಥವಾ ಇಲ್ಲಿಂದ ನಮ್ಗ ಸೂರ್ಯ ಎಷ್ಟು ದೂರದಾನು, ಇಂಥವ್ನೆಲ್ಲ ಹೇಳಕ, ಅಥವಾ ಭೂಮಿಯ ದ್ರವ್ಯರಾಶಿ ಎಷ್ಟೈತಿ, ಭೂಮಿ ಎಷ್ಟೈತಿ, ಎಷ್ಟು ಕಿಲೋ ಐತಿ ಭೂಮಿ, ಇವನ್ನೆಲ್ಲ ಹೇಳಕ್ ನಮ್ಗ ದೊಡ್ಡ ದೊಡ್ಡ ಸಂಖ್ಯೆಗಳನ್ನ ಹೇಳಲಿಕ್ಕೂ ಘಾತಾಂಕಗಳು ಬಳಸ್ತೀವಿ. ಅಥವಾ ನಾವು ಒಂದು ಪರಮಾಣುವಿನ ತ್ರಿಜ್ಯ ಎಷ್ಟೈತಿ, ಅಥವಾ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ದ್ರವ್ಯರಾಶಿ ಎಷ್ಟೈತಿ, ಎಲೆಕ್ಟ್ರಾನಿನ ದ್ರವ್ಯರಾಶಿ ಎಷ್ಟೈತಿ, ಇವನ್ನೆಲ್ಲ ಹೇಳಕ್ಕೂ ಸಹಿತ ನಾವು ಘಾತಾಂಕಗಳನ್ನ ಉಪಯೋಗಿಸ್ಕೋಬಹುದು. ಸೊ ಘಾತಾಂಕ ನೋಡ್ರಿ, ಅದಕ್ಕೆ ಇದು ಸೈಂಟಿಫಿಕ್ ನೀವು ಏರಿಯಾ ಒಳಗೆ ಹೋಗ್ಬೇಕಾದ್ರೆ ಘಾತಾಂಕಗಳು ಭಾಳ ಚಲೋ ಗೊತ್ತಿರ್ಬೇಕು ನಿಮ್ಗೆ, ಘಾತಾಂಕಗಳನ್ನ ಬಳಸೋದು. ಯಾವುದೇ ವೈಜ್ಞಾನಿಕ ವಿಷಯದ ನಿಮ್ಮ ಮುಂದೆ ಹೋಗ್ಬೇಕಾತಂದ್ರೆ ನೀವು ಈ ಘಾತಾಂಕದಲ್ಲೇ ಬರಿಬೇಕಾಗ್ತದೆ. ಇಲ್ಲ ಭಾಳ ಸಣ್ಣ ಸಂಖ್ಯೆಗಳನ್ನ, ಭಾಳ ದೊಡ್ಡ ಸಂಖ್ಯೆಗಳನ್ನ ಬರೆಯಕ್ಕೆ ಬರೋದಿಲ್ಲ. ಎಷ್ಟು ಚಲೋ ಐತೆ ನೋಡ್ರಿ ಐಡಿಯಾ ಇದು. ಓಕೆ, ಸೊ ನಮ್ಮ ಸ್ಥಾನ ಬೆಲೆ ಪದ್ಧತಿಗಳನ್ನ ಈಗ ನೀವು ನೋಡ್ಕೋಬಹುದು. ನಮ್ಮ ಸ್ಥಾನ ಬೆಲೆ ಪದ್ಧತಿಗಳನ್ನ ನೀವು ನೋಡ್ಕೊಂಡ್ರೆ ಅಂದ್ರೆ ಹೆಂಗೈತಿ ನಮ್ದು? ಇದು ಬಿಡಿ ಅಂದ್ರೆ ಬಿಡಿ ಅಂತಂದ್ರ ಅದ್ರ ಸ್ಥಾನ ಎಷ್ಟಿರ್ತೈತಿ, ಅದ್ರಲ್ಲಿ ಏನ್ ಬರ್ದಿರ್ತೀವಲ್ಲ ಅದನ್ನ ನಾವು ಎಷ್ಟಲ್ಲೇ ಗುಣಿಸ್ತೇವೆ. ಇಲ್ಲೇನೋ 2 ಅಂತ ಬರ್ದಿ, ಅದನ್ನ ಎಷ್ಟಲ್ಲೇ ಗುಣಿಸ್ತೇವೆ ನಾನು? ಒಂದರಲ್ಲೇ ಅಂದ್ರೆ 10⁻0. ಇಲ್ಲೇನ್ ಬರ್ತಿತ್ತು? ಇಲ್ಲ 4 ಬರ್ದಿ ಅಂದ್ರೆ ಇದನ್ನ ಎಷ್ಟಲ್ಲೇ ಗುಣಿಸ್ತೇನೆ ನಾನು? ಆಕ್ಚುಲಿ 4 10 ಗಂಟೆ. ಸೊ 10 ಇದು 10⁻2 10⁻3 ಅದನ್ನ ಘಾತ ಒಳಗೆ ಹೇಳ್ರಿ ನೋಡೋಣ. ಇಲ್ಲಿ ನೋಡ್ರಿ, ಇದ್ ಮುಂದ ಏನಾಕತ್ ನೋಡ್ರಿ, ಈ ಕಡೆ ಏನಾಕತ್ ನೋಡ್ರಿ, ಒಂದಕ್ಕಿಂತ ಸಣ್ಣ ಪರಿಮಾಣಗಳು ಅದಾವ, ಇದೆಷ್ಟಾಕತಿ? 10⁻1 ಅಂದ್ರೆ 1/10, 1/100, 1/1000, 1/1000 ಹಿಂಗ್ ಬರ್ಕೊಂತ ಹೋಗ್ತದೆ, ಹೌದಿಲ್ಲ? ಸೊ ಅದಕ್ಕೆ ಇಲ್ಲಿ 5 ಅಂತ ಬರ್ದ್ನಿ, ಅಂದ್ರೆ ಏನ್ ಅರ್ಥ ಅದ್ರದ್ದು? ಇದ್ರಲ್ಲಿ 5 ಅಂತ ಬರ್ದ್ರೆ ಏನ್ ಅರ್ಥ ಆಯ್ತರದ್ದು? ಇದು 1/10 5 ಅದಾವು. 1/10 5 ಅಂದ್ರೆ ಎಷ್ಟಾಯ್ತು? 1/2. 1/10 5ಗಳು, 1/10 ಒಂದು ರೊಟ್ಟಿ ತಗೋರಿ, ಅದ್ರಾಗ 1/10 ಮಾಡ್ಕೋರಿ ಅಂತ 5 ತಗೋರಿ, ಎಷ್ಟಾಯ್ತು? ಅರ್ಧ ರೊಟ್ಟಿ ಸಿಗ್ತೀನಿ. So that is why 0.5 is half. Okay, so ಸರಿ, y ಅಂತಂದ್ರೆ ಏನ್ರಿ? ಏನ್ y? ಅಲ್ಲಿ ಬರ್ದಿರಲ್ರಿ y ಅದಲ್ರಿ, ಇಲ್ಲಿ 10⁻3 ಮೇಲೆ ಬರ್ದಿರಲ್ರಿ, 10⁻³ ಮೇಲೆ. 10⁻³ ಮೇಲೆ y ಬರ್ದಿಲ್ಲ, ಇದು 1/1. ಓ ಸಾರಿ, ನಿಮಗೆ ಅದು ಕರೆಕ್ಟ್ ಆಗಿ ಕಾಣಿಸ್ವಲ್ತು. ಓ ಸಾರಿ, ಇದು 1/1000. ಇದು
ಇದು 1/100 ಇದು 1/1000ನೇ ಅಂಶ. ಓ ಸಾರಿ, ಇಲ್ಲಿ 3 ಹತ್ತಿದು ಪೆನ್ ಗೊತ್ತಾಯ್ತು. ಎಸ್ ಸರ್. ಹಾನ್ರಿ ಗೊತ್ತಾಯ್ತ್ರಿ. 1/1000 ಐತಿ ಹಂಗ 1/10,000 ಹಂಗ ಆಗ್ತಾ ಹೋಗ್ತದೆ. ಹಂಗ 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 ನಾ ಇಲ್ಲಿ ಸಪೋಸ್ ನಾನು 2.25 ಅಂತ ಬರ್ದಿಲ್ಲ. ಏನ್ ಅರ್ಥ ಆಯ್ತು? 0. ಇಲ್ಲೇನಾಯ್ತು 0.25 0 ಇಲ್ಲಿ ಎಷ್ಟು ಬೇಕಾದಷ್ಟು 0 ಬರೋದು ಏನು ಸಂಬಂಧ ಇಲ್ಲ. 0.25 ಪಾಯಿಂಟ್ ನಂತರ 25 ಏನ್ ಅರ್ಥ ಆಯ್ತದ್ದು? 2 ಎಂತಾವದಾವು 1/10 ಪೀಸ್ ಅದಾವು, ಮತ್ತ 5 ಎಂತಾವದಾವು 1/100 ಪೀಸ್ 100 ಪೀಸ್ ಅದಾವು. ಅಂದ್ರೆ ಎಷ್ಟಾತ್ ನೋಡ್ರಿ ಇದು 1/5 2 ಒಂದ್ಲೆ 2 ಐದ್ಲೆ ಪ್ಲಸ್ ಎಷ್ಟಾತಿದ್ದು 5 ಒಂದ್ಲೆ 1/20 1/20 ಇದೆಷ್ಟಾಯ್ತು 20 ಎಷ್ಟಾಯ್ತು 4 ಸೊ 4 ಪ್ಲಸ್ 1 is equal to 5/20 ಕರ್ತಾ ಹೊಡ್ರಿ 1/4 ಸೊ 1/4. ಅದಕ್ಕೆ 0.5 ಅಂದ್ರೆ ಏನು ಅರ್ಧ. 0.25 25 ಅನ್ಬಾರ್ದು ಇದಕ್ಕೆ. 0.25 ಅಂದ್ರೆ 0.25 0.25 ಅನ್ಬಾರ್ದು ಇದಕ್ಕೆ. ಇದು 1/. ಗೊತ್ತಾಯ್ತು. ಇನ್ಕೊಮ್ಮೆ ಯಾರೋ ಕೇಳಿದ್ರಿ ಇದನ್ನ, ಅವಾಗ ಪೂರ್ತಿ ಸ್ಪಷ್ಟ ಆಗಿರ್ಲಿಲ್ಲ, ಇನ್ನೊಮ್ಮೆ ಹೇಳ್ತೀನಿ ಅಂತ ಹೇಳಿದ್ನಿ ನಾನು. ಆಯ್ತು, ಕ್ಲಿಯರಾ? ಗುಡ್. ಇನ್ನು ಬೇಕಾದ್ರೆ ಬರ್ಕೊಂಡ್ಬಿಡ್ರಿ, ನಿಮ್ಗೆ ಬಹಳಷ್ಟು ಯೂಸ್ಫುಲ್ ಆಕೈತಿ. ಇದೇನ್ ಬರ್ದೇನಿಲ್ಲ, ಇದನ್ನ ಸೇಮ್ ಬರ್ಕೊಡ್ರಿ. ನೋಡ್ರಿ ಹೆಂಗದ ಸ್ಥಾನ ಬೆಲೆಗಳು ಹೆಂಗದಾವ ನಮ್ಮ ದಶಮಾನ ಪದ್ಧತಿಯಲ್ಲಿ. 10 ಘಾತ 0 1 2 3 4 5 ಇದು ದಶಮಾಂಶ ಬಿಂದುವಿನ ಎಡಭಾಗದಲ್ಲಿ. ದಶಮಾಂಶ ಬಿಂದುವಿನ ಬಲಭಾಗದಲ್ಲಿ ನಾವು ಫ್ರಾಕ್ಷನಲ್ ಅಂದ್ರೆ ಭಿನ್ನ ರಾಶಿಗಳನ್ನು ಬರೀಲಿಕ್ಕೆ 10 ಘಾತ -1 10 ಘಾತ -2 10 ಘಾತ -3 ಈ ತರ ಸ್ಥಾನ ಬೆಲೆ ಉಪಯೋಗಿಸ್ತೀವಿ. ಬಟ್ ಎಲ್ಲ ಕಡೆ 10 ಘಾತಗಳೇ. ಅದೇ ಕಂಪ್ಯೂಟರ್ಗಳೇನು ಉಪಯೋಗಿಸ್ತಾವ, ಇವೇ ಸ್ಥಾನ ಬೆಲೆಗಳನ್ನ 2 ಘಾತಗಳಾಗಿ ಬರ್ತವೆ. 2 ಚಿಹ್ನೆಗಳಲ್ಲಿ 0 ಮತ್ತು 1. ಸ್ಥಾನ ಬೆಲೆಗಳು ಹೆಂಗ್ ಹೋಗ್ತಾವ? 2 ಘಾತಗಳಲ್ಲಿ ಹೋಗ್ತಾವ. ಬರ್ಕೊಂಡ್ರೆಲ್ಲರೂ? ಓಕೆ. ಸೊ ಹಂಗಾಗಿದ್ರೆ ನಮಗೆ ಏನ್ ಮಾಡೋಣ, ಬಹಳ ಒಂದು ಇಂಪಾರ್ಟೆಂಟ್ ಜರ್ನಿ ಸ್ಟಾರ್ಟ್ ಮಾಡೋಣ. ಅಲ್ಜಿಬ್ರಾ. ಸೊ ಈ ಅಲ್ಜಿಬ್ರಾ ಯಾಕೆ ಶುರು ಆಯ್ತು? ನಾನಂತೂ ಸ್ಕೂಲ್ನಾಗ ಕಲಿಬೇಕಾದ್ರ ಅವ್ರ ಒಮ್ಮೆ ನಮ್ಗೆಲ್ಲ ಸರ್ಗಳದು ಹಿಂಗೆಲ್ಲ ಬರೋದು ಕೂಡಲೇ ಹಿಂಗೆಲ್ಲ ಬರಿತಿದ್ರು, ಏನೇನೋ x + y = 200 ಹಿಂಗೇನೋ ಬರಿತಿದ್ರು, ಅಥವಾ 2x² + 3x - 5 = 0 ಇದನ್ನ ಏನೋ ಬಿಡಿಸ್ರಿ ಅಂತ ಹೇಳ್ಬಿಡ್ತೀವಿ. ಇದೆಲ್ಲ ಏನ್ ಮಾಡಕತ್ತಾರಪ್ಪ, ಇದೆಲ್ಲ ಏನ್ ಗದ್ಲ, ಇದೆಲ್ಲ ಎದಕ್ ಬೇಕಿದು, ಏನ್ ಹಿಂಗಂದ್ರ ಅರ್ಥ ಅಂತ ಅನಿಸ್ತಿತ್ತು ನನಗೆ. ನಿಮ್ಗೆ ಹಂಗೆಲ್ಲ ಡೌಟ್ ಆಯ್ತು ಏನು? ಅಲ್ಜಿಬ್ರಾ ಎದಕ್ ಬೇಕು ಅಂತ ಗೊತ್ತಾಯ್ತು ನಿಮ್ಗೆ? ಅಲ್ಜಿಬ್ರಾ ಹೆಂಗ್ ಬಂತು, ಯಾಕೆ ಬೇಕಾಯ್ತು, ಮನುಷ್ಯ ಯಾಕೆ ಮಾಡಿದ ಇದನ್ನ? ಅಲ್ಜಿಬ್ರಾ ಬಹಳ ಅಂದ್ರೆ ಬಹಳ ಪವರ್ಫುಲ್ ಟೂಲ್ ಇದು, ಬ್ರಹ್ಮಾಸ್ತ್ರ ಇದ್ದಂಗೆ. ಗಣಿತದೊಳಗೆ ಒಮ್ಮಿಂದೊಮ್ಮೆಲೆ ಮ್ಯಾಜಿಕಲ್ ಪವರ್ ಬಂದ್ಬಿಡ್ತದೆ. ನಾನು ನಿಮ್ಗೊಂದು ಮ್ಯಾಜಿಕ್ ಮಾಡಿ ತೋರಿಸಿದ್ನಿ ಮೊದಲ. ನಾನೊಂದು ಮನಸ್ಸಿನಾಗ ಸಂಖ್ಯೆ ಇಟ್ಕೊಂಡೇನಿ, ಆಮೇಲೆ ನೀವು ಇಟ್ಕೋರಿ ಅಂತ ಹೇಳಿದ್ನಿ, ಎಲ್ಲರಿಗೂ ಇಟ್ಕೋ ಅಂತ ಹೇಳಿ ಅದನ್ನ ನಾನು 2 ಗುಣಿಸ್ರಿ ಏನೇನೋ ಕ್ರಿಯೆಗಳನ್ನ ಹೇಳಿದ್ನಿ. ಆಮೇಲೆ ಕೊಡೆ ಲಾಸ್ಟ್ ನೀವೇನು ಹೇಳ್ತಿರಲ್ಲ, ನಿಮ್ಮ ಮನಸ್ಸಿನಾಗ ಏನಿತ್ತು ಅಂತ ಹೇಳಿದ್ನಿ, ನೆನಪೈತಿ? ಮಾಡಿದ್ನಿ ನಿಮ್ಗೆ? ಸೊ ಅಂತಾವು ನಿಜ ಜೀವನದೊಳಗೂ ಬರ್ತಾವ. ಫಾರ್ ಎಕ್ಸಾಂಪಲ್ ನಿಮಗೆ
ಒಂದು ಟಾಲ್ ಬಿಲ್ಡಿಂಗ್ ಮಾಡೋದೈತಿ, ಒಂದು ಟಾಲ್ ಬಿಲ್ಡಿಂಗ್ ಮಾಡೋದೈತಿ. ಈ ಥರನೆಲ್ಲ ಐತಿ. ಇದ್ರ ಮೇಲೆ ಒಂದು ಟಾಲ್ ಬಿಲ್ಡಿಂಗ್ ಮಾಡೋದೈತಿ. ಇದು ಮೊದಲನೇ ಸೆಕ್ಷನ್. ಆಮೇಲೆ ಇಲ್ಲಿ ಸಪೋಸ್ ಇದು ಎರಡನೇ ಸೆಕ್ಷನ್ ಐತಿ. ಆಮೇಲೆ ಸಪೋಸ್ ನಿಮಗೆ ಇಲ್ಲಿ ಮೂರನೇ ಸೆಕ್ಷನ್ ಐತಿ. ಈ ಥರ ಐತಿ. ಇದು ಸ್ಟ್ರೇಟ್ ಆಗಿಲ್ಲ, ಲೀನಿಂಗ್ ಟವರ್ ಆಫ್ ಪಿಜ್ಜಾ ಆಗತ್ತಾಗೈತಿ. ಇಟ್ಲಿ ಒಳಗೈತಲ್ಲ ಲೀನಿಂಗ್ ಟವರ್ ಆಫ್ ಪಿಜ್ಜಾ ಹಂಗಾಗೈತಿ. ಸೊ ಇಲ್ಲಿ ಸಪೋಸ್ ನಾ ಏನು ಹೇಳ್ತೀನಿ, ಇದ್ರದ್ದು ಲೆಂತ್ ಇದು ಎ, ಇದು ಬಿ, ಸಿ, ಹಿಂಗೆ. ಓಕೆ, ನಿಮಗೊಂದು ಈ ಥರ ಮಾಡೋದೈತಿ. ನಿಮಗೇನು ಹೇಳಿದರು, ಈ ಟೋಟಲ್ ಹೈಟ್ ಎಷ್ಟು ಇರಬೇಕಪ್ಪ ಅಂತಂದ್ರೆ 826 ಫೀಟ್. 826 ಫೀಟ್ ಇರಬೇಕು ಅಂತ ಹೇಳಿದರು ಸಪೋಸ್. ಆಮೇಲೆ ಏನು ಹೇಳಿದರು, ಏನು ಹೇಳಿದರು, ಈ ಹೈಟ್ ಎಷ್ಟೈತಲ್ಲ, ಈ ಸೀದ್ ಹೈಟ್ ಎಷ್ಟೈತಲ್ಲ, ಇದರ ಡಬಲ್ ಇದಿರ್ಬೇಕು. ಇದೆಷ್ಟಿರ್ಬೇಕು, ಇದರ ಡಬಲ್ ಇರ್ಬೇಕು. ಆಮೇಲೆ ಬಿದ್ ಹೈಟ್ ಎಷ್ಟೈತಲ್ಲ, ಇದ್ರ ಡಬಲ್ ಇದಿರ್ಬೇಕು. ಅಂದ್ರೆ ಏನು, ಸಪೋಸ್ ಸೀದ್ ಹೈಟ್, ಈ ಸೀದ್ ಹೈಟ್ ಐತಿಲ್ಲ, ಈ ಸೀದ್ ಹೈಟ್ ಆಫ್ ಸಿ, ಸಪೋಸ್ ಒಂದು ವೇಳೆ ಹೈಟ್ ಆಫ್ ಸಿ ಸಪೋಸ್ ಒಂದು ವೇಳೆ 50 ಫೀಟ್ ಇತ್ತು ಅಂತ ತಿಳ್ಕೊಳ್ಳಿ. ಅವಾಗ ಹೈಟ್ ಆಫ್ ಬಿ ಎಷ್ಟಿರ್ಬೇಕು, 100 ಅಡಿ, 100 ಅಡಿ ಇರ್ಬೇಕು. ಆಮೇಲೆ ಹೈಟ್ ಆಫ್ ಎ ಎಷ್ಟಿರ್ಬೇಕು, 200 ಫೀಟ್. ಯಾಕ ಇದು ಹಿಂಗಿರ್ಬೇಕು ಅಂತ ಹೇಳಿದಾರೆ. ಬಟ್ ಟೋಟಲ್ ಹೈಟ್ ಏನ್ ಹೇಳಿದಾರ ಅವರು, ಇಷ್ಟ ಆಗ್ಬೇಕು. ಈಗ ಸಪೋಸ್ ನಾ ಹಿಂಗ್ ತಗೊಂಡ್ರೆ ಎಷ್ಟಾಗ್ತದೆ ಟೋಟಲ್ ಹೈಟ್, 200, 300, 350. ರಾಂಗ್ ಹೌದಲ್ಲ. ಸೊ ಈ ತರ ನಮ್ಗೆ ಕೊಟ್ಟಿದ್ದಾರೆ. ನಮ್ಗೊಂದಷ್ಟು ಈಗ ನೀವು ಇಂಜಿನಿಯರ್ಗಳಾಗಿದ್ದಾರೆ, ಈಗ ಏನ್ ಕೊಟ್ಟಿದ್ದಾರೆ ಅವರು, ಇದನ್ನ ಸಾಲ್ವ್ ಮಾಡಕ್ ಕೊಟ್ಟಿದ್ದಾರೆ. ನಿಮ್ಗೆ ಏನ್ ಕೊಟ್ಟಿದ್ದಾರೆ ಸಾಲ್ವ್ ಮಾಡೋದು, ನಿಮ್ಗೆ ಇವ್ರ ಹೈಟ್ಗಳು ಗೊತ್ತಿಲ್ಲ. ಈ 3 ಹೈಟ್ಗಳು ಗೊತ್ತಿಲ್ಲ ನಮ್ಗೆ. ಇದ್ರ ಹೈಟ್ ಎಷ್ಟೈತಿ ಗೊತ್ತಿಲ್ಲ, ಇದ್ರ ಹೈಟ್ ಎಷ್ಟೈತಿ ಗೊತ್ತಿಲ್ಲ, ಇದ್ರ ಹೈಟ್ ಎಷ್ಟು ಮಾಡ್ಬೇಕು ಗೊತ್ತಿಲ್ಲ. ಬಟ್ ಅವ್ರು ಏನ್ ಹೇಳಿದಾರು, ಈ ಅಗದಿ ಮೇಲೆ ಐತಲ್ಲ, ಇಲ್ಲಿ ಒಂದು ಹೋಟೆಲ್ ಆಗೋದೈತಿ, ಇಲ್ಲೊಂದು ಹೋಟೆಲ್ ಆಗೋದೈತಿ. ಆಮೇಲೆ ಇಲ್ಲಿ ನಡಕ್ ಏನೈತಿಲ್ಲ, ಇಲ್ಲೆಲ್ಲ ಏನಾಗೋದೈತಿ, ಮಂದಿ ಇರಾಕ್ ಅಪಾರ್ಟ್ಮೆಂಟ್ಗಳು ಆಗೋದವು. ಮತ್ತೆ ಇಲ್ಲಿ ಲಾಸ್ಟಿಗೆ ಏನೈತಿಲ್ಲ, ಇಲ್ಲೆಲ್ಲ ಏನಾಗೋದವು, ಶಾಪ್ಗಳು, ಶಾಪಿಂಗ್ ಮಾಲ್ಗಳು, ಏನೇನೋ ಬಿಸ್ನೆಸ್ಗಳು ಆಗೋದವು. ಸೊ ಅವ್ರೇನ್ ಹೇಳಿದಾರು, ಪ್ರತಿ ಒಂದು ಫ್ಲೋರು 10 ಫುಟ್ಗಳು ಇರ್ತೈತೆ ಅಂತ ತಿಳ್ಕೊರಿ. 10 ಫುಟ್ಗಳು ಇರ್ತೈತೆ. ಸೊ ಇಲ್ಲಿ ಎಷ್ಟು ಫ್ಲೋರ್ಗಳು ಇದಾವಲ್ಲ, ಅದ್ರ ಅರ್ಧ ಫ್ಲೋರ್ಗಳು ಇಲ್ಲಿ ಇರಬೇಕು. ಇಲ್ಲಿ ಎಷ್ಟು ಫ್ಲೋರ್ಗಳದಲ್ಲ, ಅದ್ರ ಅರ್ಧ ಫ್ಲೋರ್ಗಳು ಇಲ್ಲಿ ಇರಬೇಕು ಅಂತ ಅರ್ಥ. ಅಥವಾ ಆಮೇಲೆ ಟೋಟಲ್ ಹೈಟ್ ಮಾತ್ರ ಬಿಲ್ಡಿಂಗ್ ಅದು 826 ಫೀಟ್ ಆಗಿರ್ಬೇಕು. ಸೊ ಇದನ್ನೇ ಬಿಟ್ಬಿಡ್ರಿ, 10 ಫುಟ್ ಬಿಟ್ಬಿಡ್ರಿ ನೀವು. ಈಗೇನ್ ಅನ್ನಂಗಾತು, ಇದ್ರ ಎಷ್ಟು ಎತ್ತರ ಐತಲ್ಲ, ಇದ್ರ ಅರ್ಧ ಎತ್ತರ ಬಿ ಇರಬೇಕು, ಬಿದ್ ಎತ್ತರ ಎಷ್ಟು ಅದ್ರ ಅರ್ಧ ಸಿ ಇರಬೇಕು. ಅಥವಾ ಸಿದ್ ಹೈಟ್ ಡಬಲ್ ಬಿದ್ ಹೈಟ್ ಡಬಲ್ ಎದ್ ಹೈಟ್ ಇರಬೇಕು. ಟೋಟಲ್ height of the building should be exactly 826 feet. So what should be the height of C, what should be the height of B, and what should be the height of A? ಹೆಂಗ್ ಮಾಡೋರಿ ನೀವು? ಒಂದ್ ನಿಮಿಷ ಈಗ ಬೇಡ, ಈಗ ನಾವೇನ್ ಮಾಡ್ಬೇಕು, ನೋಡೋಣ. ಈಗ ನಾವು ಏನ್ ಮಾಡ್ಬೋದು, ಈಗ ನಾವು ಟ್ರೈ ಮಾಡ್ಕೊಂತ ಹೋಗ್ಬೋದು. ಇದೇ ಹೇಳಿದಲ್ಲ, ಸೀದ್ ಹೈಟ್ 50 ಇದ್ದಾಗ ಇದು 100 ಆಯ್ತು, ಆಮೇಲೆ ಇದು 200 ಆಯ್ತು, ಎಲ್ಲ ಕೂಡ ಎಷ್ಟಾಯ್ತು 350 ಆಯ್ತು. ಆಗೋದಿಲ್ಲ ಇದು. ನಮಗೆ 826 ಬೇಕು. ಸೊ ಡಬಲ್ ಮಾಡೋಣ. ಸೊ ಇದು 100 ಆಯ್ತು, ಇದು 200 ಆಯ್ತು, ಇದು 400 ಆಯ್ತು. ಸೊ ಯಾವಾಗಾಯ್ತು 700 ಆಯ್ತು. ಈಗ ಅದಲ್ಲ 700 ಆಯ್ತು. ಇನ್ನೂ ಹೆಚ್ಚಿಗೆ ಮಾಡ್ಕೋಬೇಕು. ಸೊ ಈಗ ನಾವೇನ್ ಮಾಡೋಣ, 140 ಮಾಡ್ಕೊಳ್ಳೋಣ, 150 ಮಾಡ್ಕೊಂಡು. ಈಗ 150 ಆಯ್ತು, ಇದೆಷ್ಟಾಯ್ತು 300 ಆಯ್ತು, ಇದೆಷ್ಟಾಯ್ತು 600 ಆಯ್ತು. ಸೊ 900, ಇದೆಷ್ಟಾಯ್ತು 1050 ಆಯ್ತು. ಇದು ಭಾಳ ಹೆಚ್ಚಾಯ್ತು. ಹಿಂಗೆ ಟ್ರೈ ಮಾಡ್ಕೊಂತ ಹೋಗೋ, ಅಥವಾ ಡೈರೆಕ್ಟ್ ಆಗಿ ನಮಗ ಇವು ಎಷ್ಟೆಷ್ಟು ಇರ್ಬೇಕು ಅನ್ನೋದು ಕಂಡು ಹಿಡಿಯಕ್ ಬರ್ತೈತು.
ಡೈರೆಕ್ಟ್ ಆಗಿ ಕಂಡು ಹಿಡಾಕ್ ಬರ್ತೈತಿ. ಡೈರೆಕ್ಟ್ ಆಗಿ ಬರ್ತೈತಿ ಸರ್. ಓಕೆ, ಎಷ್ಟು ಮಂದಿಗೆ ಇದನ್ನ ಡೈರೆಕ್ಟ್ ಆಗಿ ಕಂಡು ಹಿಡಾಕ್ ಬರ್ತೈತಿ ಅವ್ರ ಕೈ ಎತ್ತಬೇಕು. ಎಷ್ಟು ಮಂದಿಗೆ ಇದು ಡೈರೆಕ್ಟ್ ಆಗಿ ಕಂಡು ಹಿಡಾಕ್ ಬರ್ತೈತಿ ಕೈ ಎತ್ತಬೇಕು. ಮಾಡ್ರಿ ಎಲ್ಲ ನಿಮ್ ಬುಕ್ನಾಗ. ಸರಿ ಮಾಡಿದೇವ್ರಿ, ಚಾಟ್ ಬಾಕ್ಸ್ ಹಾಕಿದ್. ಓಕೆ, ಎಲ್ಲರೂ ಈಗ ಉಳ್ದವರು ಯಾಕಂದ್ರೆ ಅಲ್ಜಿಬ್ರಾ ಎಲ್ಲರಿಗೂ ಬೇರೆ ಬೇರೆ ಸ್ಕೂಲ್ ಬೇರೆ ಬೇರೆ ಟೈಪ್ ಕಲ್ಸಿರ್ತಾರು. ಸೊ ಇದನ್ನ ಎಲ್ರು ಒಂದ್ ಸ್ವಲ್ಪ ಸರಿ ನಮಗ ಅಲ್ಜಿಬ್ರಾನ ಕಳ್ಸಿಲ್ರಿ. ಅಲ್ಜಿಬ್ರಾ ಕಲ್ಸೇ ಇಲ್ಲ, ಕರೆಕ್ಟ್. ಅದಕ್ಕೆ ನಾನು ಏನ್ ಮಾಡ್ತೀನಿ, ಎಲ್ಲರಿಗೂ ಬೇಸಿಕ್ ಅದಕ್ಕೆ ನನ್ನ ಕೈ ಎತ್ತಿ ಅಂತ ಹೇಳಿ ನೋಡ್ಬೇಕು ನನಗೆ ಎಷ್ಟು ಮಂದಿಗೆ ಬರ್ತೈತಿ ಇದು ಲೆಕ್ಕ. ಅಲ್ಜಿಬ್ರಾ ಉಪಯೋಗಿಸಿ ನೀವು ಅಲ್ಜಿಬ್ರಾ ಇಲ್ದಿದ್ರೆ ಏನಾಕತಿ, ಅದನ್ನ ಉಪಯೋಗಿಸಕ್ ಬರ್ಲಿಲ್ಲ ಅಂದ್ರೆ ಸುಳ್ಳ, ಅದು ಒಂದು ಏನೋ ಒಂದು ಕಷ್ಟಕರವಾದ ಪನಿಷ್ಮೆಂಟ್ ಅನಿಸ್ತದೆ ಅಷ್ಟೆ. ಎಷ್ಟು ಮಂದಿಗೆ ಇದು ಬರ್ತೈತಿ? ಒಂದು 17 ಮಂದಿ ಕೈ ಎತ್ತೈತಿ. ವೀರೇಶ್ ಹಂಪಣ್ಣ ಅವ್ರು ಯಾವ ಸ್ಕೂಲ್ ನಿಮ್ದು? GH ಮೆಳವಂಕಿ ಸರ್. ಇದು ಮೆಳವಂಕಿ? ಹಾ, ನಿಮ್ ಸ್ಕೂಲ್ನಾಗ ಕಲ್ಸಾರೋ ಎಲ್ಲಿ ಕಲ್ಸಾರ? ಸ್ಕೂಲ್ನಾಗ ಕಲ್ಸ್ಯಾರ್ರಿ. ಕಲ್ಸಾರಿ. ಯಾವಾಗ? 8th? ಹಾ ರೀ. ಓಕೆ. ವೀರೇಶ್ ಚಿವಟಗುಂಡಿ, ವೈಶಾಲಿ RS ಸ್ಕೂಲ್ ಸಂಪೂರ್ಣ ಸ್ಕೂಲ್ ನಿಮ್ಮ ಕಳ್ಸಿದಾರೆ. ಹಾ, ಸ್ಕೂಲ್ ಒಳಗ ಕಳ್ಸಿದಾರೆ. ಸ್ಕೂಲ್ ಒಳಗೆ ಕಲ್ಸ್ಯಾರ. ಓಕೆ, ಗುಡ್, ವೆರಿ ಗುಡ್. ಸೊ ಯಾರ್ ಸ್ಕೂಲ್ ಒಳಗೆ ಇದನ್ನ ಕಲ್ಸ್ಯಾರಲ್ಲ, ಚಲೋ, ನೀವು ಲಕ್ಕಿ ಅದೇರಿ, ಫಾರ್ಚುನೇಟ್ ಅದೇರಿ, ಇಂಥ ನಿಮ್ಗೆ ಲೆಕ್ಕ ಮಾಡ್ತಾರೆ. ಬಟ್ ನೋಡ್ರಿ ಎಷ್ಟಿಲ್ಲಿ 79 ಒಳಗೆ ಬರೀ 18 ಮಂದಿ ಅಷ್ಟೇ. ಉಳ್ದವ್ರು ಯಾರು ಉಳ್ದವ್ರಿಗೆ ಓಕೆ, ಈಗ ಏನ್ ಮಾಡ್ತೀನಿ ಊಟ ಕೇಳ್ತೀನಿ. ಈಗ ಎಷ್ಟು ಮಂದಿ? 20 ಮಂದಿ, 20 ಮಂದಿ ಕೈ ಎತ್ರಿ. ಯಾರ್ಯಾರು ಕಲ್ಸ್ಯಾರಲ್ಲ ಇದನ್ನ ಕೈ ಎತ್ರಿ. ಯಾರು ಮಾಡಕ್ ಬರ್ತದೆ ಚಲೋತಂಗ ಕೈ ಎತ್ರಿ. ಯಾರು ಮಿಸ್ ಮಾಡಿ. 22, 23 ಕೈ ಹೋಗುತ್ತೆ. ಓಕೆ, ಈಗ ಒಂದ್ ಕೆಲಸ ಮಾಡ್ತೇನೆ ನಾನು, ಯಾರ್ಯಾರಿಗೆ ಇದನ್ನ ಕಲ್ಸಿಲ್ಲ, ಇದನ್ನ ಮಾಡಕ್ ನಮ್ಗೆ ಬೀಜಗಣಿತ ಉಪಯೋಗ ಮಾಡಕ್ ಬರಂಗಿಲ್ರಿ ಇದನ್ನ ಡೈರೆಕ್ಟ್ ಆಗಿ, ಅವ್ರ ಕೈ ಐತಿ. ಯಾರ್ಯಾರು ಬರಂಗಿಲ್ಲ ಅವ್ರ ಕೈ ಐತಿ. ನಾ ಯಾರ್ಯಾರು ಹೇಳ್ಬೇಕು ಒಮ್ಮೆ ಫ್ರೆಶ್ ಆಗಿ ಕೈ ಐತಿ, ಯಾರ್ಯಾರು ಬರಂಗಿಲ್ಲ. ಸೊ 41 ನಮ್ಗೆ ಇನ್ನೂ ಇದು ಕ್ಲಿಯರ್ ಆಗಿಲ್ರಿ. ಓಕೆ, ಅರೌಂಡ್ 41 ಇದ್ದಾರೆ. ಉಳಿದವರು 42 + 23 45, 65 ಆಯ್ತು. ಇನ್ನು 13 ಮಂದಿ ಏನ್ ಮಾಡತ್ತೀರಿ? ಅದೇರೋ ಇಲ್ಲೋ ಕ್ಲಾಸ್ನಾಗ ನೀವು ಎರಡೇ ಉತ್ತರ. ಐದರ್ ನಮ್ಗೆ ಇನ್ನೊಮ್ಮೆ ಹೇಳ್ರಿ ಅಂತಾರೆ, ಇಲ್ರಿ ನಂಗೆ ಬರ್ತೈತ್ರಿ ಅಂತಾರೆ. ಇದು ಬಿಟ್ಟು ಮತ್ತೇನೈತಿ ಉತ್ತರ? ಓಕೆ, 46, 47. ಓಕೆ, ಸೊ ಇದನ್ನ ನೀವೇ ಸ್ಪಷ್ಟವಾಗಿ ಹೇಳ್ಬೇಕು. ಹೇಳ್ತೀನಿ. ಓಕೆ, ಈಗ ಸರಿ ನಮ್ ಸ್ಕೂಲ್ನ B.Ed ದವ್ರ ಕಲ್ಸತ್ತೀರಿ, ಅದಕ್ಕ ನಮಗ್ ಹೇಳಿಲ್ರಿ. ಓಕೆ, ಹಾ, ಅದರ್ವೈಸ್ ಆಲ್ಸೋ ಏನ್ ಮಾಡ್ತಾರೋ ಕೆಲವೊಂದು ಸ್ಕೂಲಲ್ಲಿ ಕೇವಲ ಈ ಬೀಜಗಣಿತವನ್ನ ಬೀಜೋಕ್ತಿಗಳಂದ್ರೆ ಏನು, ಸಮೀಕರಣ ಅಂದ್ರೆ ಏನು, ಬೀಜೋಕ್ತಿಗಳನ್ನ ಹೆಂಗ್ ಸಂಕ್ಷಿಪ್ತ ಮಾಡೋದು, ಇವನ್ನೆಲ್ಲ ಹೇಳ್ಕೊಂಡು ಹೋಗ್ಬಿಡ್ತಾರ. ಆದ್ರೆ ಇವನ್ನೆಲ್ಲ ತಗೊಂಡು ಮಾಡೋದೇನು ಅದನ್ನ ಕಲ್ಸಂಗಿಲ್ಲ. ಸೊ ಬೀಜಗಣಿತ ಅಂದ್ರ ಯಾವ ತರದ ಲೆಕ್ಕಗಳು ನೋಡ್ರಿ, ಇವು ನಮಗೆ ಗೊತ್ತಿಲ್ಲ. ಈ ಗೊತ್ತಿಲ್ಲದ ಸಂಖ್ಯೆಗಳನ್ನ ನಾವು ಕಂಡ್ಕೋಬೇಕು. ಇದು ಯಾವ್ದು ಗೊತ್ತಿಲ್ಲ ನಮ್ಗೆ, ಇದು ಗೊತ್ತಿಲ್ಲ, ಇದು ಗೊತ್ತಿಲ್ಲ, ಇದು ಗೊತ್ತಿಲ್ಲ. ಆದ್ರೆ ನಮಗೆ ಕೆಲವೊಂದು ಸಂಬಂಧಗಳು ಗೊತ್ತದವು. ಏನ್ ಗೊತ್ತದವು? ಇದ್ರ ಡಬಲ್ ಇದಿರ್ಬೇಕು, ಇದ್ರ ಡಬಲ್ ಇದಿರ್ಬೇಕು, ಇದೊಂದು ಸಂಬಂಧ. ಟೋಟಲ್ ಎಲ್ಲ ಕೂಡಿಸಿದ್ರೆ ಎಷ್ಟಾಗಬೇಕು? 826 ಆಗ್ಬೇಕು. ಇದೊಂದು ಸಂಬಂಧ. ಈ ತರ ಸಂಬಂಧಗಳು ನಮಗೆ ಗೊತ್ತದವು. ಆದ್ರೆ ಆ ಸಂಖ್ಯೆಗಳು ಗೊತ್ತಿಲ್ಲ ನಮಗೆ ಎಷ್ಟಂತೇಳಿ. ಇವನು ತೆಗಿಯೋಕ್ ಸಲುವಾಗಿ ನಾವ್ ಏನ್ ಮಾಡ್ತೀವಿ, ಈ ತರ ಒಂದು ಮಾಡ್ಕೋಬಹುದು ನೋಡ್ರಿ. ಈಗ ಫಾರ್ ಎಕ್ಸಾಂಪಲ್ ಇದನ್ನ ಒಂದು ನಾವು ಸಿಂಪಲ್ ಆಗಿ ಹೇಳ್ತೇನೆ ನೋಡಿ. ನಾನು ಮನಸ್ಸಿನಾಗ ಒಂದು ಸಂಖ್ಯೆ ಇಟ್ಕೊಂಡಿನಿ, ನಿಮ್ಗೆ ಗೊತ್ತಿಲ್ಲ ಅದು, ನಾನು ಅದಕ್ಕೆ 4 ಕೂಡಿಸಿದ್ದೀನಿ.
ಉತ್ತರ 12 ಆಗೈತಿ. ಹಂಗಾದ್ರೆ ಇಟ್ಕೊಂಡ ಸಂಖ್ಯೆ ಯಾವುದು ಹೇಳ್ತೀರಿ? 8. ನಿಮ್ಗೆ ಬರ್ತೈತಿ. ಇಷ್ಟು ಸಿಂಪಲ್ ಇದ್ದಾಗ ನಿಮಗ್ ಬರ್ತೈತಿ. ಅದೇ ನಾನು ಒಂದ್ ವೇಳೆ ಹೇಳಿದ್ನಿ ಏನಂತ, ನಾ ಮನಸ್ಸಿನಾಗ ಒಂದು ಸಂಖ್ಯೆ ಇಟ್ಕೊಂಡಿದ್ದೀನಿ, ಅದರ ಘಾತ 4 ಮಾಡಿದ್ದೀನಿ. ಅದ್ರ ಘಾತ ಎಷ್ಟು ಮಾಡಿದ್ದೀನಿ? 4 ಮಾಡಿದ್ದೀನಿ. ಆಮೇಲೆ ಅದರೊಳಗ 17 ತೆಗೆದ್ದೇನೆ ನಾನು. 17 ತೆಗೆದ್ದೇನೆ ನಾನು. ಆವಾಗ ಉತ್ತರ 237 ಬಂದೈತಿ. ಹಂಗಾದ್ರೆ ನಾ ಇಟ್ಕೊಂಡ ಸಂಖ್ಯೆ ಯಾವುದು ಅಂತ ಕೇಳಿದ್ರೆ ಹೇಳಕ್ ಈಸಿ ಐತಿ. ಓಕೆ, ಈಗ ಹಾ, ಈ ತರ ಒಂದ್ ಏನೋ ಹೇಳಿದ್ದೆ ನಾನು. ನಾ ಒಂದೇನೋ ಸಂಖ್ಯೆ ಇಟ್ಕೊಂಡಿದ್ದೀನಿ, ಅದ್ರ ಘಾತ 4 ಮಾಡಿದ್ದೀನಿ. ಘಾತ 4, ಅದ್ರೊಳಗ 17 ಕಳೆದೇನಿ. ಅದ್ರೊಳಗೆ 17 ಕಳೆದೇನಿ. ಉತ್ತರ ಏನೋ ಬಂದ್ಬಿಟ್ಟೈತಿ, ಒಂದು ದೊಡ್ಡದು ಉತ್ತರ 2337 ಅಂತೇಳಿ. ಅವಾಗ ಈಸಿ ಆಗುದಿಲ್ಲ ಇದು ಮಾಡಕ್ ಟ್ರೈ ಮಾಡ್ಬೇಡ್ರಿ ಇದನ್ನ. ಯಾಕಂದ್ರೆ ನಿಮ್ಗೆ 4th ರೂಟ್ ಅದು ಬೇಕಾಕೈತಿ, ಮಾಡಕ್ ಬರೋದಿಲ್ಲ ನಿಮ್ಗೆ ಇದನ್ನ. ಸೊ ಇವನ್ ಹೆಂಗ್ ಮಾಡೋದು? ಹಂಗಿದ್ದಾಗ ಬಾಳ್ ಬೇಡ, ನಾವೊಂದ್ ಏನೋ ಒಂದು ಮನಸ್ಸಿನಾಗ ಸಂಖ್ಯೆ ಇಟ್ಕೊಂಡಿದ್ದೀನಿ, ಅದನ್ನ ಘಾತ ನಾನು 3 ಮಾಡಿದ್ದೀನಿ. ಅದನ್ನ ಘಾತ 3 ಮಾಡಿದ್ದೀನಿ. ಅವಾಗ ಉತ್ತರ 2.4 ಬಂದೈತಿ. ಅವಾಗ ನೀವ್ ಏನ್ ಮಾಡ್ಬೇಕಾಕತಿ? ಹೆಂಗ್ ತೆಗಿಯೋದು? ಯಾವ ಸಂಖ್ಯೆ ಐತೆ? ಅದ್ರ ಘಾತ 8 ಬಂದಿತ್ತು ಅಂದ್ರೆ ನೀವು ಹೇಳ್ತಿದ್ರಿ, ನಾನು ಯಾವ್ದೋ ಒಂದು ಸಂಖ್ಯೆ ಇಟ್ಕೊಂಡಿದ್ದೀನಿ, ಘಾತ 3 ಮಾಡಿದ್ದೀನಿ, ಉತ್ತರ 8 ಬಂದೈತೆ ಅಂದ್ರೆ ಇವಾಗ ಏನ್ ಹೇಳ್ತಿದ್ರಿ ನೀವು? 2. ಬಟ್ ಸಪೋಸ್ ನಾನು ಘಾತ 3 ಮಾಡಿದಾಗ ಉತ್ತರ 9 ಬಂದೈತೆ ಅಂದ್ರೆ ಏನ್ ಮಾಡ್ತಿದ್ರಿ ಅವಾಗ? 8 ಬದ್ಲಿ ನಾನು 9 ಮಾಡಿದ್ನಿ. 2.5 ಆಗುದಿಲ್ಲ. 2.5 ಗುಣಾಕಾರ 2.5 ಮಾಡು, 9 ಬರುದಿಲ್ಲ, ಹೆಚ್ಚು ಬರ್ತೈತಿ. ಸೊ ಇಂಥವೆಲ್ಲ ಏನಾಗ್ಬಿಡ್ತಾವ? ಗದ್ದಲ ಹಿಡಿಸ್ಬಿಡ್ತಾವ ನಿಮ್ಗೆ, ಅದನ್ನ. ಸೊ ಈಗ ಅದಕ್ಕ ಬೀಜಗಣಿತ ಏನ್ ಮಾಡ್ತೈತಿ ನೋಡೋಣ ಈಗ. ಈಗ ಸಪೋಸ್ ನಾವು ಒಂದೇನೋ ಸಂಖ್ಯೆ ಇಟ್ಕೊಂಡೇನಿ, ಅದಕ್ಕೆ 4 ಕೂಡ್ಸೇನಿ, ಅವಾಗ 12 ಬಂತು. ಇದನ್ನ ನಾನು ನೋಡ್ರಿ ಗಣಿತದ ವಾಕ್ಯದಲ್ಲಿ ಬರೀಬಹುದು. ಮೊದಲು ಮುಖ್ಯವಾಗಿ ನಮ್ಮ ಕೆಲಸ ಏನು? ಗಣಿತದ ವಾಕ್ಯ. ಇದೊಂದು ಗಣಿತದ ವಾಕ್ಯ ಇದೆ. ಏನೋ ಒಂದು ಸಂಖ್ಯೆ ಐತಿ, ಅದಕ್ಕೆ 4 ಕೂಡಿಸಿದಾಗ 12 ಆಗಿದೆ. ಅವಾಗ ನೀವೇನ್ ಹೇಳ್ತೀರಿ? ಇದ್ರೊಳಗೆ ಏನ್ ಉತ್ತರ ಬರ್ಬೇಕ್ರಿ? ಇದ್ರೊಳಗ 8 ಬರೆದ್ರೆ ಕರೆಕ್ಟ್ ಆಗ್ತದೆ. ಹಾ, ಬಟ್ ಇದು ನೀವು ನೋಡಿ ಹೇಳಿದ್ರಿ. ಈಗ ಇದನ್ನ ನೋಡಿ ಹೇಳಿದ್ರಿ. ಸಪೋಸ್ ನಾನು ಏನೋ ಒಂದು ಸಂಖ್ಯೆ ಇಟ್ಕೊಂಡಿದ್ದೀನಿ, ಅದಕ್ಕೆ ನಾನು 3.46 ಕೂಡಿಸಿದ್ದೀನಿ. ಉತ್ತರ 17.29 ಬಂದೈತಿ. ಇದು ಸಂಖ್ಯೆ ಯಾವುದು ಅಂತ ಕೇಳಿದ್ವಿ. ಇದನ್ನ ನೋಡಿ ಹೇಳಕ್ ಬರ್ತೈತೆ ಒಮ್ಮೆ ನಮ್ಗಿಲೆ? ನೋಡಿ ಹೇಳಕ್ ಬರುದಿಲ್ಲ. ಹಾ, ಅವಾಗ ನನಗೇನ್ ಬೇಕು? ಏನೋ ಒಂದು ಮೆಥಡ್ ಬೇಕು. ಇದನ್ನ ತಕ್ಕೊಳಕ್ ಏನ್ ಮಾಡ್ಬೇಕು ಅನ್ನಕ್ ಒಂದು ಮೆಥಡ್ ಬೇಕು. ಇದನ್ನ ತಕ್ಕೊಳಕ್ ಏನ್ ಮಾಡ್ಬೇಕು ನಾನು? ಇದ್ರೊಳಗ ಏನ್ ಮಾಡ್ಬೇಕು ನಾನು? ಇದನ್ನ ಇಟ್ಕೋಬೇಕ್ರಿ, ಕಳೆದ್ರೆ ಬರ್ತೈತ್ರಿ. ಕರೆಕ್ಟ್. ಓಕೆ, ಈಗ ಸ್ವಲ್ಪ ಮಂದಿಗೆ ಈ ಒಂದು ಸುಮಾರು ಒಂದು 20-25 ಮಂದಿಗೆ ಇದೆಲ್ಲ ಬರ್ತೈತಿ. ಸೊ ಈಗ ಏನ್ ಮಾಡೋಣ ನಾವು? ಉಳಿದವ್ರಿಗೆಲ್ಲ ಕ್ವಿಕ್ ಆಗಿ ನಾನು ಹೇಳ್ತೀನಿ ಒಂದು ಸ್ವಲ್ಪ. ಸೊ ಈಗ ನೀವು ಜಸ್ಟ್ ಉಳಿದವ್ರ ಆನ್ಸರ್ ಕೊಡ್ಬೇಕು. ಯಾರಿಗೆ ಆಗಿಲ್ಲಲ್ಲ ಅವ್ರಷ್ಟೇ ಇನ್ಮೇಲೆ ಸ್ವಲ್ಪ ಆನ್ಸರ್ ಕೊಡ್ರಿ. ಅವಾಗ ಏನಾಗ್ತೈತಿ ನನಗೆ ಕ್ಲಿಯರ್ಲಿ ಗೊತ್ತಾಗ್ತೈತಿ ನೀವು ಎಷ್ಟು. ಎಲ್ಲರೂ ಏನಾಗ್ತೈತಿ, ನಮ್ಮೆ ಫಾಸ್ಟ್ ಹೋಗ್ಬಿಟ್ನಂದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ. ಸೊ ಇಲ್ಲಿ ಏನ್ ಮಾಡಿದ್ದೆ ನೋಡ್ರಿ ನಾನು. ಇಲ್ಲಿ ಏನ್ ಮಾಡಿ ನೋಡ್ರಿ, ಒಂದೇ ಲೆಕ್ಕ ನೋಡ್ರಿ. ಒಂದೇ ಲೆಕ್ಕ ಒಳಗೆ ಏನ್ ಮಾಡಿದ್ ನಾನು? ಈ 8ನ ಹೆಂಗ್ ತಗೊಂಡೆ ನಾನು? ಈ ಬಾಕ್ಸ್ ಒಳಗೆ ಏನ್ ಬಾಕ್ಸ್ ಐತ್ಲ, ಬಿಟ್ಟ ಸ್ಥಳ ತುಂಬಿರಿ. ಇದ್ರೊಳಗೆ ಯಾವ ಬೆಲೆ ಬರಬೇಕು ಅಂತ ಮಾಡಕ್ ನಾನು ಏನ್ ಮಾಡಿದ್ನಿ? ಇದು +4 ಮಾಡಿದಾಗ 12 ಐತಿ. ಅಂದ್ಮೇಲೆ ಇದ್ರೊಳಗೆ ಇದ್ರೊಳಗೆ ಸಿಗೋದು ತೆಗೆಯಕ್ ನಾ ಏನ್ ಮಾಡ್ತೀನಿ? 12 4 ಕಳಿತೇನೆ. 12 4 ಕಳಿತೀನಿ. ಹಾ, ಸೊ ಇಲ್ಲಿ ಏನ್ ಮಾಡಿದ್ನಿಲ್ಲ, ಅದ್ರ ವಿರುದ್ಧ ಕ್ರಿಯೆ ಮಾಡ್ತೀನಿ. 4 ಕೂಡಿಸಿದಾಗ 12 ಆಗೈತಿ. ಅಂದ್ಮೇಲೆ ಇಲ್ಲಿ ಬರ್ಬೇಕಾದ್ರೆ ಏನ್ ಮಾಡ್ಬೇಕು? 4 ಕಳಿಬೇಕು. ಅವಾಗ ನಮಗೆ ಬರೋಬ್ಬರಿ ಇಲ್ಲಿ 12 4 ಕಳೆದ್ರೆ ಎಷ್ಟು ಬಂತು? ಈ ಉತ್ತರನೇ ಇಲ್ಲಿ ಬರ್ತೈತಿ. ಕರೆಕ್ಟ್. ಸೊ ಅದೇ ರೀತಿ ಇಲ್ಲಿ ಮಾಡ್ಬೋದು. ಇಲ್ಲಿ ನಾನು ಮಾಡ್ಬೋದು ನೋಡ್ರಿ. ಇಲ್ಲಿ ಸಹಿತ ಏನ್ ಮಾಡ್ಬೋದು? ಈಗ ಇಲ್ಲೂ ಸಹಿತ ನಮ್ಗೆ ಏನ್ ಬೇಕಾಗೈತೆ ಅಂತ ತೆಗಿಬೇಕಾದ್ರೆ ಏನ್ ಮಾಡ್ಬೇಕು? ನಾನು ಇದನ್ನ ಬೇಕಾದ್ರೆ ನಾನು ಏನ್ ಮಾಡ್ಬೇಕು? 17.29 -3.46. ಸೊ ಇದೇನೋ ಒಂದು ಉತ್ತರ ಬರ್ತೈತಿ. 13.8 ಬರ್ತೈತಿಲ್ಲ, ಅದೇ ಇಲ್ಲಿ ನಾವು ತುಂಬಬೇಕಾಗಿದ್ದು.
ವಾಪಸ್ ನೀವು ಇಲ್ಲಿ ತುಂಬಿ ನೋಡ್ರಿ, ಇಲ್ಲಿ ವಾಪಸ್ ನೀವು ತುಂಬಿ ನೋಡ್ರಿ 13.83 ಪ್ಲಸ್ 3.46 ಮಾಡಿದ್ರಿ ಬರೋಬ್ಬರಿ ಇಷ್ಟ ಆಕೈತಿ. ಇಷ್ಟ ಅರ್ಥ ಆಗೈತಿ? ಯಾರಿಗೆ ಕಲ್ಸಿಲ್ಲಲ್ಲ ಅವ್ರಿಗೆ, ಯಾರಿಗೆ ಹೇಳಿಲ್ಲಲ್ಲ, ಈಗ ಇದು ಅರ್ಥ ಆಯ್ತು? ಅರ್ಥ ಆಯ್ತ್ರಿ. ಹಾ, ಈಗ ನಾನು ಇನ್ನೊಂದು ನಿಮಗೆ ಲೆಕ್ಕ ಕೊಡ್ತೇನೆ ನೋಡ್ರಿ. ಇನ್ನೊಂದು ಲೆಕ್ಕ ಕೊಡ್ತೀನಿ. ಏನಪ್ಪಾ, ರಾಮ ಮತ್ತು ಲಕ್ಷ್ಮಣ ಇಬ್ಬರು ಬ್ರದರ್ಸ್ ಇದಾರೆ ಅಂತ ತಿಳ್ಕೊರಿ. ರಾಮ ಮತ್ತು ಲಕ್ಷ್ಮಣ ಇಬ್ಬರು ಬ್ರದರ್ಸ್ ಇದಾರೆ. ಈಗ ನಾನೇನ್ ಹೇಳ್ತೀನಿ, ಇವರಿಬ್ಬರು ಏಜನ್ನು ಕೂಡಿಸಿದ್ರೆ 30 ಆಗ್ತೈತಿ. ಎಷ್ಟಾಗ್ತೈತಿ? ಇವರಿಬ್ಬರು ಏಜನ್ನು ಕೂಡಿಸಿದ್ರೆ 30 ಆಗ್ತೈತಿ. ರಾಮ ಇದ್ದಾವ ಲಕ್ಷ್ಮಣನಿಗಿಂತ 4 ವರ್ಷ ದೊಡ್ಡವಿದ್ದಾನೆ. ಹಂಗಾದ್ರೆ ಅವರಿಬ್ಬರು ವಯಸ್ಸುಗಳು ಎಷ್ಟು ಅಂತ ಕೇಳ್ತೀನಿ. ಇವರಿಬ್ರು ವಯಸ್ಸು ಕೂಡಿಸಿದ್ರೆ 30 ಆಗ್ಬೇಕು. ರಾಮ ಇದ್ದಾವ ಲಕ್ಷ್ಮಣನಿಗಿಂತ 4 ವರ್ಷ ದೊಡ್ಡವಿರ್ಬೇಕು. ಇದನ್ನ ನೀವು ಯಾರು ಮಾಡಿಲ್ಲಲ್ಲ, ಯಾರ ಸ್ಕೂಲ್ನಾಗ ಮಾಡಿಲ್ಲಲ್ಲ, ಅವ್ರು ಮಾಡಿ ಹೇಳ್ಬೇಕು. ಪ್ರಶ್ನೆ ಇನ್ನೊಂದ್ಸಲ ಹೇಳ್ರಿ. ಓಕೆ, ಕೈ ಎತ್ತ ಬರೀ, ಡೈರೆಕ್ಟ್ ಆನ್ಸರ್ ಕೊಡ್ಬೇಡ್ರಿ. ಪ್ರಶ್ನೆ ಇನ್ನೊಮ್ಮೆ ಕೇಳಾಕತ್ತಾರು. ರಾಮ ಮತ್ತು ಲಕ್ಷ್ಮಣ ಇವರಿಬ್ಬರು ವಯಸ್ಸು ಕೂಡಿಸಿದಾಗ 30 ಆಗ್ತೈತಿ. ರಾಮನ ಏಜ್ ಮತ್ತು ಲಕ್ಷ್ಮಣನ ಏಜ್ ಕೂಡಿಸಿದಾಗ 30 ಆಗ್ತೈತಿ. ರಾಮ ಇದ್ದಾವ ಲಕ್ಷ್ಮಣನಿಗಿಂತ 4 ವರ್ಷ ದೊಡ್ಡವಿದ್ದಾನೆ. ಹಂಗಿದ್ರೆ ರಾಮನ ವಯಸ್ಸು ಎಷ್ಟು, ಲಕ್ಷ್ಮಣನ ವಯಸ್ಸು ಎಷ್ಟು ಅಂತ ಕೇಳಿದೆ ನಾನು. ಇಲ್ಲಿ ಯಾರೋ ಬರ್ದೇರಿ, ಕರಣ್, ರಾಮನ ವಯಸ್ಸು 19, ಲಕ್ಷ್ಮಣನ ವಯಸ್ಸು 11 ಅಂತ. ಇದು ಬರೋಬರ್ ಆಗ್ತೈತೆ ಉತ್ತರ ನೋಡ್ರಿ. ಇದು ಬರೋಬರಿ ಆಗ್ತೈತೆ ನೋಡ್ರಿ. ಸ್ವಲ್ಪ ಎಲ್ಲಾರು ಈ ಕಡೆ ಲಕ್ಷ ಕೊಡ್ರಿ. ಬರೋಬರ. ಯಾಕೆ? ಎರಡು ಕೂಡಿಸಿರ ಬರೋಬರಿ 30 ಆತು. ಹೌದು, ಬಟ್ ರಾಮ ಇದ್ದಾವ 4 ವರ್ಷ ದೊಡ್ಡವದಾನೆ. ಆಗುಲ್ಲ. ಯಾಕೆ ಆಗುದಿಲ್ಲ ನೋಡ್ರಿ? ರಾಮ ಇದ್ದಾವ 4 ವರ್ಷ ದೊಡ್ಡವ ಅಂತ ಹೇಳಿದ್ನ. ಇಲ್ಲಿ ಡಿಫ್ರೆನ್ಸ್ ನೋಡ್ರಿ, ಆಗಿಲ್ಲ ಅಷ್ಟು. 1 ನಿಮಿಷ, ಬ್ಯಾಟ್ರಿ ಹೋಗತೈತಿ ನಂದು. ಸೊ ನೋಡ್ರಿ, ರಾಂಗ್ ಆನ್ಸರ್ ಬಂತು. ಅದೇ ರೀತಿ ಓಕೆ, ಇಲ್ಲಿ ಮತ್ತ ಯಾರೋ ಬರ್ದಾರು 26:6 ಅಂತ. ವಿದ್ಯಾ ಬರ್ದಾಳು ರಾಮನ ವಯಸ್ಸು 26. ಮಿಸ್ಟೇಕ್ ಆಗೈತ್ರಿ ಸರ್. ಸರಿ ಮಿಸ್ಟೇಕ್ ಆಗೈತ್ರಿ. 24 ಆಗ್ಬೇಕ್ರಿ. ಮಿಸ್ಟೇಕ್ ಆಗಿದ್ದು ಇರ್ಲಿ, ಅಂದ್ರೆ ನಮ್ಗೆ ಗೊತ್ತರ. ಓಕೆ ಓಕೆ, 26:6 ತಪ್ಪಾಗ್ತೈತಿ. ಯಾಕೆ ತಪ್ಪಾಗ್ತೈತಿ ವಿದ್ಯಾ ಹೇಳಿ, ನೀನೇ ಹೇಳಿ. ಸರ್ 26 ಕೂಡಿಸಿದ್ರೆ 30 ಆಗುದಿಲ್ರಿ, 32 ಆಗ್ತೈತಿ. ಮತ್ತ ಅವ್ರ ವ್ಯತ್ಯಾಸ ನೋಡು. ಈಗ ಲಕ್ಷ್ಮಣನ ವಯಸ್ಸು 6 ಇತ್ತು, ರಾಮನ ವಯಸ್ಸು 26 ಇದ್ರೆ ಅವ್ರು ರಾಮ ಎಷ್ಟು ದೊಡ್ಡವ ಇದ್ದಂಗ 20 ವರ್ಷ ದೊಡ್ಡವ ಇದ್ದಂಗ. ಸೊ ಹೆಂಗ್ ಮಾಡೋದು ಹಂಗಾದ್ರೆ ಇಂಥ ಲೆಕ್ಕವನ್ನ ನಾನು ಗಣಿತೊಳಗೆ ಹೆಂಗ್ ಇಡೋದು ನೋಡ್ರಿ. ಈಗ ಗಣಿತೊಳಗೆ ಹೆಂಗ್ ಇಡೋದಿರ್ತ ನೋಡ್ರಿ. ಈಗ ರಾಮನ ವಯಸ್ಸಿಗೆ ನಾವು ಒಂದು ಡಬ್ಬಿ ತಗೊಂಡಿದ್ವಿ, ಪ್ಲಸ್ ಲಕ್ಷ್ಮಣನ ವಯಸ್ಸಿಗೆ ಇನ್ನೊಂದು ಡಬ್ಬಿ ತಗೊಂಡು, ಇಂಥದ್ದು ಬೇರೆ ಸ್ವಲ್ಪ ಬೇರೆ ಡಬ್ಬಿ. ಓಕೆ, ಅಥವಾ ಬೇರೆ ಶೇಪ್ ತಗೋತೇನೆ ನಾನು. ಇದು ಲಕ್ಷ್ಮಣನ ವಯಸ್ಸಿಗೆ ಡಬ್ಬಿ. ಇವೆರಡು ಲಕ್ಷ ಕೊಟ್ಟು ನೋಡ್ರಿ. ಈಗ ಇವೆರಡು ಕೂಡಿಸಿದಾಗ ಎಷ್ಟಾಗಬೇಕು? ಗಣಿತದ ನೋಡ್ರಿ, ಇದು ಇಂಪಾರ್ಟೆಂಟ್. ಇದು ಗಣಿತದ ಭಾಷೆ ಒಳಗೆ ಬರೀಬೇಕು ಮೊದಲು. ಅದನ್ನ ನಾ ಏನು ಕನ್ನಡದೊಳಗೆ ಹೇಳಿದ್ನಲ್ಲ ಅದೇ ಲೆಕ್ಕವನ್ನ, ಏನು ರಾಮ ಲಕ್ಷ್ಮಣರ ವಯಸ್ಸನ್ನು ಕೂಡಿಸಿದಾಗ 30 ಆಗ್ತೈತಿ. ರಾಮ ಲಕ್ಷ್ಮಣನಿಗಿಂತ 4 ವರ್ಷ ದೊಡ್ಡವನು. ಇದನ್ನ ನಾನು ಮೊದಲು ಏನ್ ಮಾಡಾಕತ್ತೀನಿ, ಗಣಿತದ ಭಾಷೆಯಲ್ಲಿ ಬರೆದಿಡ್ತೇನೆ. ಇದನ್ನ ಬರೆದ ಮೇಲೆ ಬಿಡಿಸೋದು ಬಹಳ ಸುಲಭ, ಕಂಪ್ಯೂಟರ್ಗಳು ಮಾಡ್ತಾವ ಕೆಲಸ. ಆದ್ರೆ ಇದನ್ನ ಗಣಿತದ ಭಾಷೆ ಒಳಗೆ ಏನು ಬರೆಯೋದೈತಲ್ಲ ನಾವು ಕನ್ನಡದೊಳಗೆ ಕೊಟ್ಟದನ್ನ, ಅದು ಬಹಳ ಮುಖ್ಯವಾದದ್ದು. ಅದಕ್ಕೆ ಲಕ್ಷ ಕೊಟ್ಟು ನೋಡ್ರಿ. ಸೊ ಹೆಂಗ್ ಬರೀತೆ ನೋಡ್ರಿ. ಇದು ರಾಮನ ವಯಸ್ಸಿಗೆ ಡಬ್ಬಿ ಆಗಿರ್ಲಿ, ಇದು ಲಕ್ಷ್ಮಣನ ವಯಸ್ಸಿನ ಡಬ್ಬಿ. ನಮಗೆ ಗೊತ್ತಿಲ್ಲ ಒಳಗೆ ಏನೈತೆ ಅಂತ. ಅವು ಎರಡೂ ಕೂಡಿಸಿದಾಗ 30 ಆಯ್ತು. ಇನ್ನು ನಮ್ಗೆ ಏನ್ ಗೊತ್ತೈತಿ, ರಾಮ ಇದ್ದವ ಲಕ್ಷ್ಮಣನಿಗಿಂತ 4 ವರ್ಷ ದೊಡ್ಡವ ಅಂದ್ರೆ ಏನರ್ಥ? ಗಣಿತದೊಳಗೆ ಅದನ್ನ ಹೆಂಗ್ ಹಿಡಿಯೋದು? ಈ ಬಾಕ್ಸ್ ಒಳಗೆ ಏನೈತಲ್ಲ, ಈ ಬಾಕ್ಸ್, ಈ ಚೌಕ ಆಯತ್ ಬಾಕ್ಸ್ದಾಗ ಏನೈತಲ್ಲ, ಇದ್ರೊಳಗ ಈ ಅಂಡಾಕೃತಿಯ ಬಾಕ್ಸ್ ಒಳಗೆ ಏನೈತೆ, ಇದನ್ನ ಕಳೆದ್ರೆ ನಮ್ಗೇನ್ ಉತ್ತರ ಬರ್ಬೇಕು? 4 ಉತ್ತರ ಬರ್ಬೇಕು. ಹಂಗಾದ್ರೆ ಇಲ್ಲಿ ಏನ್ ತುಂಬೇಕು? ಇಲ್ಲಿ ಏನ್ ತುಂಬೇಕಲ್ಲ ಅದನ್ನ ಇಲ್ಲಿ ತುಂಬೇಕು. ನೆನಪಿರ್ಲಿ, ಇಲ್ಲಿ ಏನ್ ತುಂಬತೈತಲ್ಲ ಅದನ್ನ ಇಲ್ಲಿ ತುಂಬೇಕು. ಇವೆರಡು ಒಂದ, ಇವೆರಡು ಒಂದ, ಹಂಗ ಇವೆರಡು ಒಂದ. ಓಕೆ, ಸೊ ಇದನ್ನ ನಾ ಹೆಂಗ್ ಮಾಡ್ಕೊತೇನೆ ನೋಡ್ರಿ. ಇದಕ್ಕೆ ನಾನೇನು ಒಂದು ಹೆಸರು ಕೊಡ್ತೇನೆ. ಈಗ ಇದು ಬಾಕ್ಸ್, ಈ ಬಾಕ್ಸ್ ಹಿಂಗ್ ಚೌಕ ಇದು ಅಂಡಾಕೃತಿ ಇದು ಗಣಿತದೊಳಗ ಬಹಳ ಕಷ್ಟ ಆಗ್ತೈತಿ ಬರೆಯೋದು. ಬರ್ಯಾಕ ನೋಡಕ್ ಬಹಳ ಟೈಮ್ ತಗೋತೈತಲ್ಲ ಇದು ಹಿಂಗ ಮಾಡಕ್. ಮತ್ತೆ ಎಷ್ಟು, ಈಗ ಸಪೋಸ್ ನಾನು 3 ಅದಾವ ನನ್ನ ಕಡೆ, ಏನಂತ, ರಾಮ ಲಕ್ಷ್ಮಣ ಭರತ, ಅವರೆಲ್ಲರ ವಯಸ್ಸನ್ನು ಕೂಡಿಸಿದಾಗ 56 ಆಗ್ತೈತಿ. ಆಮೇಲೆ ರಾಮ ಮತ್ತು ಲಕ್ಷ್ಮಣರ ವ್ಯತ್ಯಾಸ ಇಷ್ಟು, ಲಕ್ಷ್ಮಣ ಭರತನ ವ್ಯತ್ಯಾಸ ಇಷ್ಟು, ರಾಮ ಭರತನ ವ್ಯತ್ಯಾಸ ಇಷ್ಟು, ಹಿಂಗೆಲ್ಲ ಕೊಟ್ಟು ಅಂತ ತಿಳ್ಕೊರಿ.
ಅವಾಗ ಅವನ್ನೆಲ್ಲ ಬರೆದಿಡೋದು ಗೋಲ ಚೌಕ ಆಯತ ಹಿಂಗೆಲ್ಲ ತ್ರಿಭುಜ ಹಿಂಗ್ ತಕ್ಕೋಂತ ಹೋಗೋದು ಕಷ್ಟ. ಅದ್ರ ಬದಲಿ ನಾನೇನ್ ಮಾಡ್ತೀನಿ, ಹೆಸರು ಕೊಟ್ಬಿಡ್ತೀನಿ. ಇದು ರಾಮನ ವಯಸ್ಸು, ಹೌದಲ್ಲ, ಇದು ರಾಮನ ವಯಸ್ಸು, ಇದು ಲಕ್ಷ್ಮಣನ ವಯಸ್ಸು, ಇದು ಲಕ್ಷ್ಮಣನ ವಯಸ್ಸು. ನಾ ಹೆಂಗ್ ಬರ್ತೀನಿ ಅದಕ್ಕೆ ಈಗ ರಾ ಪ್ಲಸ್ ಲ 30, ರಾ ಮೈನಸ್ ಲ ಇಸ್ ಈಕ್ವಲ್ ಟು 4. ಇದು ಬರ್ದೆ ಅಂದ್ರೆ ಇವಕ್ಕೆ ನಾವೇನಂತ ಕರಿತೀವಿ, ಇವಕ್ಕೇನಂತ ಕರಿತೀವಿ ನಾವು, ಏನಂತ ಕರಿತೀವಿ, ರಾ ಮತ್ತು ಲಗಳಿಗೆ ಏನಂತ ಕರಿತೀವಿ ನಾವು. ಇವೇನ್ ಹೇಳಕತ್ತಾವ, ರಾ ಮತ್ತು ಲಗಳು ಏನ್ ಹೇಳಕತ್ತಾವ? ಯಾರ ಕ್ಲಾಸ್ನಾಗ ಆಗಿಲ್ಲ, ಸ್ಕೂಲ್ನಾಗ ಆಗಿಲ್ಲ, ಅವ್ರು ಹೇಳ್ಬೇಕು. ರಾ ಮತ್ತು ಲಗಳು ಏನ್ ರಾಮನ ವಯಸ್ಸು ಲಕ್ಷ್ಮಣನ ವಯಸ್ಸು, ರಾಮನ ವಯಸ್ಸು ಲಕ್ಷ್ಮಣನ ವಯಸ್ಸನ್ನ ಹೇಳಾಕತ್ತಾವ. ಹೇಳುವಂತ ಅಕ್ಷರಗಳು ನಮ್ಗೆ ಇನ್ನ ಅದ್ರ ಬೆಲೆ ಗೊತ್ತಿಲ್ಲ. ಇದ್ರೊಳಗೆ ರಾ 1 ಆಗಿರ್ಬೋದು, 2 ಆಗಿರ್ಬೋದು, ರಾ 10 ಆಗಿರ್ಬೋದು, ಲ 4 ಆಗಿರ್ಬೋದು, ರಾ 20 ಆಗಿರ್ಬೋದು, ಲ 16 ಆಗಿರ್ಬೋದು. ನಮ್ಗೆ ಗೊತ್ತಿಲ್ಲ ಏನದಾವ ಅಂತ ಇದ್ರ ಬೆಲೆಗಳು. ಸೊ ಇವು ಏನ್ ಹೇಳಕ್, ಈ ಅನ್ನೋನ್ ಗೊತ್ತಿಲ್ಲದ ಒಂದು ಯಾವುದೋ ಒಂದು ಸಂಖ್ಯೆಯನ್ನ ಹೇಳಕ್, ಹೌದಾ. ಇವುಗಳಿಗೆ ನಾವೇನಂತ ಕರಿತೀವಿ, ಚರಾಕ್ಷರಗಳು, ಬೀಜಾಕ್ಷರಗಳು, ಅಥವಾ ಇಂಗ್ಲಿಷ್ ಒಳಗೆ ಇದಕ್ಕೆ ಏನಂತ ಕರಿತೀವಿ, ವೇರಿಯೇಬಲ್. ಬರ್ಕೊಡ್ರಿ, ವೇರಿಯೇಬಲ್ ಅಥವಾ ಕನ್ನಡದಾಗ ಏನಂತ ಕರಿತೀವಿ, ಚರಾಕ್ಷರ. ಇನ್ನೊಂದು ಹೆಸರು ಇದಕ್ಕೆ ಬೀಜಾಕ್ಷರ. ಚರಾಕ್ಷರ ಬಳಸೋದು, ಚರಾಕ್ಷರ. ವೇರಿಯೇಬಲ್, ವೇರಿ ಆಗೋದು. ವೇರಿಯೇಬಲ್ ಅಂತ ಕರಿತೀವಿ. ವೇರಿ ಅಂದ್ರೆ ಏನ್ ಗೊತ್ತೈತಿ, ವೇರಿ, VERY ಅಲ್ಲ, ವೇರಿ ಆಗೋದಂದ್ರೆ ಬದಲಾಗೋದು. ವೇರಿಯೇಬಲ್ ಅಂದ್ರೆ ಏನು, ಇದ್ರೊಳಗೆ ನಾನು ಬೇರೆ ಬೇರೆ ಏನ್ ಮಾಡ್ಬೋದು, ತುಂಬೋದು. ನೋಡ್ರಿ, ತುಂಬೋದು, ಹೌದು ಇಲ್ಲ. ಡಬ್ಬಿಯನ್ನು ಹೇಳಾಕತ್ತಿದ್ದು ನಮಗ ಒಂದು ಬಿಟ್ಟ ಸ್ಥಳವನ್ನು ಸೂಚಿಸಾಕತ್ತಿದ್ದು, ಎಕ್ಸ್ ಆಗ್ಲಿ, ವೈ ಆಗ್ಲಿ, ಲ ಆಗ್ಲಿ, ಇದೆಲ್ಲ ಅದಕ್ಕೊಂದು ಹೆಸರು ಕೊಟ್ಟಿದ್ದು ಅಷ್ಟ. ಪೂರ್ತಿ ರಾಮ ಪ್ಲಸ್ ಲಕ್ಷ್ಮಣ ಅಂತಾನು ಕೊಡ್ಬೋದಾಗಿತ್ತು. ಅದನ್ನ ನಾವು ಒಂದೇ ಅಕ್ಷರದ ಯಾಕೆ ಕೊಟ್ಟಿದ್ದೇವೆ ಹೇಳ್ರಿ, ರಾಮ ಪ್ಲಸ್ ಲಕ್ಷ್ಮಣ = 30, ರಾಮ ಮೈನಸ್ ಲಕ್ಷ್ಮಣ = 4 ಅಂತ ಬರಿಬಹುದಾಗಿತ್ತು. ನಾವು ಒಂದೇ ಅಕ್ಷರದ ಕೊಟ್ಟಿದ್ದೀವಿ, ಬರ್ಯಾಕ್ ಸಂಕ್ಷಿಪ್ತ ಆಗ್ಲಿ, ಬರ್ಯಾಕ್ ಸಣ್ಣದಾಗ್ಲಿ ಅಷ್ಟ. ಅರ್ಥ ಆಯ್ತು? ಏನು ಬೀಜಾಕ್ಷರ, ಏನ್ ಚರಾಕ್ಷರ, ಯಾರು ಉತ್ತರ ಕೊಡ್ಬೇಕು ಅಂದ್ರೆ, ಯಾರ ಸ್ಕೂಲಾಗ ಇದು ಅಷ್ಟೊಂದು ಸರಿಯಾಗಿ ಆಗಿಲ್ಲ ಅವ್ರು ಉತ್ತರ ಕೊಡ್ಬೇಕು. ನನಗೆ ಇದು ನಾರ್ಮಲಿ ಅನೇಕ ಸ್ಕೂಲ್ಗಳಲ್ಲಿ ಸರಿಯಾಗಿ ಆಗಿರೋದಿಲ್ಲ ಅವರು, ಅದಕ್ಕಾಗಿ ನಾ ಇದನ್ನ ಸ್ಟಾರ್ಟಿಂಗ್ ಮಾಡಾಕತ್ತೀನಿ. ಅವ್ರು ಹೇಳ್ಬೇಕು ನನಗ ಚರಾಕ್ಷರ ಅಂದ್ರೆ ಏನು ಅಂತ ಗೊತ್ತಾಯ್ತು ನಿಮ್ಗ? ಓಕೆ. ಈಗ ಒಂದು ಚರಾಕ್ಷರ ಐತೆ ಅಂತ ಕೊಡ್ರಿ, ರಾ ಅನ್ನೋದೊಂದು ಚರಾಕ್ಷರ ಐತೆ. ರಾ ಪ್ಲಸ್ 4 ಅಂತ ಬರ್ದು, ಇದ್ರ ಬೆಲೆ ಎಷ್ಟು? ಯಾರು ಹೇಳ್ತೀರಿ ನನಗೆ? ಇದ್ರ ಬೆಲೆ ಎಷ್ಟು ಹೇಳಕ್ ಬರ್ತೈತಿ? ಇದ್ರ ಬೆಲೆಯನ್ನು ನಮ್ಗೆ ಈ ಸದ್ಯ ಹೇಳಾಕ ಬರುದಿಲ್ಲ. ಇದ್ರ ಬೆಲೆಯನ್ನು ನಮ್ಗ ಒಂದೇ ಸಂಖ್ಯೆಯಾಗಿ ಹೇಳಿಕ್ ಬರುದಿಲ್ಲ, ಬೆಲೆ ಹೇಳಲು ಬರುವುದಿಲ್ಲ. ಇದಕ್ಕೆ ನಾವೇನಂತ ಕರಿತೀವಿ, ಒಂದು ಮ್ಯೂಟ್ ಮಾಡ್ರಿ, ಯಾಕೋ ಮ್ಯೂಟ್ ಆಗೋಲ್ತು. ಸೂರಜ್ ನಿನ್ ಮ್ಯೂಟ್ ಆಗೋಲ್ತ, ಆಮೇಲೆ ಎಕ್ಸಿಟ್ ಆಗಿ ವಾಪಸ್ ಬಾ. ಎಕ್ಸಿಟ್ ಆಗೋಲ್ತು. ಹೋಯ್ತಲ್ಲ ಈ ಸೌಂಡ್. ಇದಕ್ಕ ಬೆಲೆಯನ್ನು ಹೇಳಿಕ್ ಬರುದಿಲ್ಲ. ಇದಕ್ ನಾವೇನಂತ ಕರಿತೀವಿ, ಆದ್ರೆ ಇದಕ್ಕೆ ಯಾವ ಬೆಲೆ ಹಾಕ್ಬೋದು ನಾವು? ಈಗ ನಾವು ರಾಗ ಒಂದು ಏನೋ ಒಂದು ಬೆಲೆ ಕೊಡ್ಬೋದು. ಈ ರಾಗ ನಾವು ಒಂದು ಬೆಲೆ ಕೊಟ್ಟಿವಿ ಅಂತಿದ್ರೆ, ಇದಕ್ಕೆ 8 ಅಂತ ಬೆಲೆ ಕೊಟ್ಟಿವಿ ಅಂದ್ರೆ, ಅವಾಗ ಈ ಪೂರ್ತಿ ಪದ, ಇದೊಂದು ಪದ ಅಂತ ತಿಳ್ಕೊರಿ, ಒಂದು ಶಬ್ದ, ಇದು ಅಕ್ಷರ, ಇದು ಪದ. ಈಗ ಹೆಂಗಿರ್ತಾವ ಭಾಷೆ, ಭಾಷೆ ಒಳಗ ಅಕ್ಷರಗಳು ಇರ್ತಾವ, ಆಮೇಲೆ ಪದಗಳು ಇರ್ತಾವ. ಪದಗಳು ಹೆಂಗಿರ್ತಾವ?
ಪದಗಳು. ಸೊ ಪದಗಳಿಂದ ಏನಾಗಿದಾವು, ಸೊ ಅಕ್ಷರಗಳಿಂದ ಏನಾಗಿದಾವ ನಮಗ ಈ ತರ ಪದಗಳಾಗಿದಾವ, ಹೌದಲ್ಲ. ಸೊ ಬೀಜಗಣಿತದಾಗೂ ಹಂಗ, ಬೀಜಗಣಿತದಾಗೂ ಏನಾಗಿದಾವು, ಇದೊಂದು ಪದ ಆಗಿದೆ, ಇದೊಂದು ಪದ ಇದು ರಾ ಪ್ಲಸ್ 4. ಈ ಪದಕ್ಕ ನಮಗೇನಿಲ್ಲ ಬೆಲೆ ಹೇಳಕ್ ಬರುದಿಲ್ಲ, ಇದಿಷ್ಟಪ್ಪ ಅಂತ. ಆದ್ರೆ ಈ ನಾವು ಬೀಜಾಕ್ಷರ ಚರಾಕ್ಷರ ಬೆಲೆ ಕೊಟ್ಟಿವಪ್ಪ, ಅದಕ್ಕೊಂದು ಬೆಲೆ ಕೊಟ್ಟಿವಿ ಅಂದ್ರೆ ಅವಾಗ ಇದಕ್ಕೆ ಬೆಲೆ ಬಂತು ನೋಡಿ. ಅವಾಗ ಎಷ್ಟಾಗ್ತಿದ್ರ ಬೆಲೆ, ಎಷ್ಟಾಗ್ತದೆ? ರಾ = 8 ಆತು ಅಂದ್ರೆ ಎಷ್ಟಾಗ್ತದೆ? 8 + 12. ಸೊ ನಾನ್ ರಾಕ್ ಬೇರೆ ಬೆಲೆ, ಇದು ಚರಾಕ್ಷರ ಇದಕ್ಕೆ ಬೇರೆ ಬೇರೆ ಬೆಲೆಗಳು ನಾನು ಇದಕ್ಕೆ 10 ಕೊಟ್ನಿ, ಇದಕ್ಕೆ 10 ಕೊಟ್ನಿ, ಬೇರೆ ಬೇರೆ ಬೆಲೆ ಕೊಡ್ಬೋದು ನಾನು ಚರಾಕ್ಷರ. 10 ಕೊಟ್ರೆ ಎಷ್ಟಾಗ್ತಿದ್ರ ಬೆಲೆ, ಪದದ ಬೆಲೆ 14. ಈಗ ರಾಕ್ ನಾನು 200 ಕೊಟ್ನಿ, ಅವಾಗ ಎಷ್ಟಾಯ್ತು? ಇದು ರಾ + 4 ಎಷ್ಟಾಯ್ತು? 204. ಸೊ ಇಂಥ ಪದಗಳಿಗೆ ನಾನು ಏನಂತ ಕರಿತೀವಿ? ಬೀಜ ಪದ, ಬೀಜ ಅಥವಾ ಇದಕ್ಕಂತಾನು ಎಕ್ಸ್ಪ್ರೆಷನ್ ಅಥವಾ ಬೀಜ ಪದ ಅಥವಾ ಟರ್ಮ್ ಅಂತಾನು ಕರಿತೀವಿ. ನಾನು ಅಲ್ಜಿಬ್ರಿಕ್ ಟರ್ಮ್ ಅಥವಾ ಎಕ್ಸ್ಪ್ರೆಷನ್. ಆಕ್ಚುಲಿ ಬೀಜ ಪದಕ್ಕೆ ಸ್ವಲ್ಪ ಇಲ್ಲಿ ಅಷ್ಟೇ ನನಗನ್ಸೋ ಮಟ್ಟಿಗೆ ಅವರು ಬೀಜ ಪದವನ್ನು ಎದಕ್ಕೆ ಉಪಯೋಗಿಸ್ತಾರೆ ಅಂದ್ರೆ 2x ಇಂಥದಕ್ಕೆ ಬೀಜ ಪದ ಅನ್ನೋ ಶಬ್ದವನ್ನು ಉಪಯೋಗಿಸ್ತಾರೆ. ಬೀಜ ಪದ 3x ಇಂಥದ್ದು, ಎಕ್ಸ್ 2 ಪಟ್ಟು, ಇದು ಎಕ್ಸ್ 3 ಪಟ್ಟು, ಹಿಂಗೆ. ಅದ ಇದಕ್ಕೆ ಬೀಜೋಕ್ತಿ, ಇದು 2x + 3 ಹಿಂಗೈತಿ, ಅಥವಾ x + 4 ಇವಕ್ಕೇನಂತೇವೆ ನಾವು ಬೀಜೋಕ್ತಿ. ಇಂಗ್ಲಿಷ್ ಒಳಗೆ ನಾವೇನಂತೇವೆ ಅದಕ್ಕೆ? algebraic expression. ಓಕೆ, ಇವೆಲ್ಲ ಶಬ್ದಗಳು ಅಷ್ಟೊಂದು ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಶಬ್ದಗಳೇನು ನಮಗೆ ಬೇಕಾಗಿಲ್ಲ, ಆಮೇಲೆ ಬರ್ತಾವ ಸಾವಕಾಶ. ಈಗ ಹೊಸವಾಗದ್ರಿ, ಈ ಶಬ್ದಗಳು ಅರ್ಥ ಆಗಲ್ಲ ಅಂದ್ರೆ ಏನ್ ಚಿಂತೆ ಮಾಡಕ್ ಹೋಗ್ಬೇಡ್ರಿ, ಬಹಳ ವರಿ ಮಾಡಕ್ ಹೋಗ್ಬೇಡ್ರಿ. ಓಕೆ, ಸೊ ಈಗ ನಮ್ಮ ಪ್ರಾಬ್ಲಮಿಗೆ ಬರೋಣ. ನಮ್ಮ ಪ್ರಾಬ್ಲಮ್ ಇದನ್ನೆಲ್ಲ ಏನು ಉಪಯೋಗ ಸರ್? ಇದನ್ನೆಲ್ಲ ಮಾಡಿ ನಮಗೆ ಹಿಂಗೆ ಪ್ರಾಬ್ಲಮ್ ಹೆಂಗೆ ಸಾಲ್ವ್ ಮಾಡ್ಬೋದು ನಾವು? ಈ ಬಿಲ್ಡಿಂಗ್ ಪ್ರಾಬ್ಲಮ್ ಹೆಂಗೆ ಸಾಲ್ವ್ ಮಾಡ್ಬೋದು, ಅಥವಾ ನಮ್ಮ ರಾಮ ಲಕ್ಷ್ಮಣನ ಪ್ರಾಬ್ಲಮ್ ಹೆಂಗೆ ಸಾಲ್ವ್ ಮಾಡ್ಬೋದು? ಮೊದಲು ನಾವೇನ್ ಮಾಡೋಣ, ಈಗ ರಾಮ ಲಕ್ಷ್ಮಣನ ಪ್ರಾಬ್ಲಮ್ ತಗೊಂಡು ನಾ ಏನ್ ಕೊಟ್ಟಿದ್ನಿ, ನಮ್ಮ ಪ್ರಾಬ್ಲಮ್ ಹೆಂಗಿತ್ತು? ರಾಮ ಪ್ಲಸ್ ಲಕ್ಷ್ಮಣ ವಯಸ್ಸು ಕೂಡಿಸಿದಾಗ 30 ಆಗ್ತೈತಿ. ಆಮೇಲೆ ರಾಮ ಇದ್ದಾವ ಲಕ್ಷ್ಮಣಕ್ಕಿಂತ 4 ವರ್ಷ ಇಡೋದನ್ನ, ಅಂದ್ರೆ ಏನು, ರಾಮನ ವಯಸ್ಸಿನೊಳಗೆ ಲಕ್ಷ್ಮಣನ ವಯಸ್ಸು ಕಳೆದ್ರೆ 4 ಬರ್ತೈತಿ, ಹಿಂಗೈತಿ. ಈಗ ನಾ ಏನ್ ಮಾಡ್ತೇನೆ ನೋಡ್ರಿ, ಈಗ ನೋಡ್ರಿ ನಾ ಏನ್ ಮಾಡ್ತೇನೆ, ಈ 2ನೇ ತಗೋತೇನೆ, 2ನೇದೇನು ಕೊಟ್ಟಿದಾರಲ್ಲ, 2ನೇದು ಕೊಟ್ಟಿದ್ದಾನೆ, ಇದನ್ನ ಇನ್ನೊಂದು ಸ್ವಲ್ಪ ಬೇರೆ ತಗೋತೀನಿ. ಏನಂತ ಬರಿತೀನಿ ನಾನು? ರಾಮನ ವಯಸ್ಸಿನೊಳಗೆ ಲಕ್ಷ್ಮಣನ ವಯಸ್ಸು ಕಳೆದ್ರೆ 4 ಬರ್ತೈತಿ. ಅರ್ಥ ಏನಪ್ಪಾ? ಲಕ್ಷ್ಮಣನ ವಯಸ್ಸಿಗೆ 4 ಕೂಡಿಸಿದ್ರೆ ಏನ್ ಬರ್ಬೇಕು? ರಾಮನ ವಯಸ್ಸು ಬರ್ಬೇಕು. ಕರೆಕ್ಟಾ? ಈಗ ಈ ರಾಮ ರಾ ಅನ್ನೋದು ಲ + 4 ಸೇಮ್ ಆಯ್ತು, ನಾ ಈ 1ನೇ ತಗೋತೀನಿ, 1ನೇದ್ರೊಳಗೆ ಏನ್ ಮಾಡ್ತೇನೆ ನೋಡ್ರಿ, 1ನೇದ್ರೊಳಗೆ ನಾ ಏನ್ ಮಾಡ್ತೀನಿ, ಈ 1ನೇದು ಐತಲ್ಲ ಇದು 1ನೇದು ಐತಲ್ಲ ಇದು, ಇದ್ರೊಳಗೆ ನಾ ಏನ್ ಮಾಡ್ತೀನಿ, ಎಲ್ಲಿ ರಾ ಐತಲ್ಲ ಅದ್ರ ಜಾಗ ಏನ್ ಹಾಕ್ತೀನಿ? ಲ + 4 ಹಾಕ್ತೀನಿ. ಯಾಕಂದ್ರೆ ರಾನು ಒಂದ, ಲ + 4 ಅಂದ್ರು ಒಂದೇ. ಸೊ ಲ + 4 ಹಾಕ್ತೀನಿ ಇಲ್ಲಿ ರಾ ಜಾಗದೊಳಗ, ಪ್ಲಸ್ ಮತ್ತೆ ಲ ಅಂತೂ ಹೆಂಗಿತ್ಲ ಹಂಗೆ ಇಟ್ಕೊತೀನಿ. ಮೊದ್ಲಿಂದು ಎಲ್ಲಾ ಕೂಡ ಎಷ್ಟಾಗೈತಿ? 30 ಆಗೈತಿ. ಅಂದ್ರೆ ಏನ್ ಹೇಳತ್ತೇನೆ ಈಗ ನಾನು, ಲಕ್ಷ್ಮಣನ ವಯಸ್ಸು ಮತ್ತ ಲಕ್ಷ್ಮಣನ ವಯಸ್ಸಿಗೆ 4 ಕೂಡಿದಾಗ ಎಷ್ಟ್ ಆಕೈತ್ಲಾ ಅದನ್ನ ಎರಡನ್ನೂ ಕೂಡಿಸಿದಾಗ 30 ಆಗೈತಿ ಅಂತ. ಇದನ್ನ ನಾವು ನೋಡಿದಾಗ ಏನಾಕೈತಿ, ಲಕ್ಷ್ಮಣನ ವಯಸ್ಸು ಪ್ಲಸ್ ಲಕ್ಷ್ಮಣನ ವಯಸ್ಸು, ಎರಡು ಲಕ್ಷ್ಮಣನ ವಯಸ್ಸು ಒಳಗೆ ಪ್ಲಸ್ ಲ ಪ್ಲಸ್ 4 ಹಿಂಗ್ ಬರ್ಕೋಬಹುದು. ಇದನ್ನ 30. 2 ಲಕ್ಷ್ಮಣನ ವಯಸ್ಸು ಒಳಗೆ 2 ಲ ಪ್ಲಸ್ 4 30ಕ್ಕೆ ಸಮ ಆಗಿದೆ. ಆಮೇಲೆ ಲಕ್ಷ್ಮಣನ ವಯಸ್ಸು 2 ಲ ಎಷ್ಟಕ್ಕೆ ಸಮ ಆಯ್ತು? 30 ಒಳಗೆ 4 ಅಷ್ಟು, 30 ಒಳಗೆ 4 ಕಳೆದಷ್ಟು ಅಂದ್ರೆ ಎಷ್ಟಾಯ್ತು? 26ಕ್ಕೆ ಸಮ ಆಯ್ತು. 1 ಲ ಎಷ್ಟಕ್ಕೆ ಸಮ ಆಯ್ತು? 2 ಲ 26ಕ್ಕೆ ಸಮ ಅಂದ್ರೆ 1 ಲ ಎಷ್ಟಕ್ಕೆ ಸಮ ಆಯ್ತು? 2ರಲ್ಲಿ ಭಾಗಿಸ್. ಸೊ ಲ ಎಷ್ಟಾಯ್ತು? 13 ಆಯ್ತು. ಇಲ್ಲ, ಸೊ ಲಕ್ಷ್ಮಣನ ವಯಸ್ಸು ಎಷ್ಟು ಬಂತು? 13 ಬಂತು. ಈಗ ನಾವು ಲಕ್ಷ್ಮಣನ ವಯಸ್ಸಿನಾಗ ರಾಮನ ವಯಸ್ಸು ತೆಗಿಬೋದು ನೋಡ್ರಿ, ಇಲ್ಲೈತೆ ನೋಡ್ರಿ ನಮ್ಗೆ ಏನ್ ಬಂದೈತಿ? ರಾಮನ ವಯಸ್ಸು ಲಕ್ಷ್ಮಣನ ವಯಸ್ಸು ಪ್ಲಸ್ 4 ಐತಿ. ಸೊ ಲಕ್ಷ್ಮಣನ ವಯಸ್ಸಿನಾಗ 13 ಹಾಕೋನು, ಇಲ್ಲಿ ಕೂಡ್ಸೋನು, ಎಷ್ಟಾಯ್ತು? 17 ಆಯ್ತು. ಸೊ ಈಗ ನೋಡ್ರಿ ನಮ್ಗೇನು ಉತ್ತರ ಬಂತ ಹಂಗಾರ? ರಾಮನ ವಯಸ್ಸು 17
ಲಕ್ಷ್ಮಣನ ವಯಸ್ಸು 13. ಈಗ ನಾ ಸರ್ ಇನ್ನೊಂದ್ಸಲ ಹೇಳಾರಿ ನೆಟ್ವರ್ಕ್ ಪ್ರಾಬ್ಲಮ್ ಬರತೈತ್ರಿ. ಓಕೆ 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 ಈಗ ಮೊದಲಿಂದ ಮುಗಿಸೋನಿದೆ ನಾನು ಸ್ವಲ್ಪ, ಆಮೇಲೆ ನಿಮ್ಗೆ ಇನ್ನೊಮ್ಮೆ ಹೇಳ್ತೀನಿ. ಈಗ ರಾಮನ ವಯಸ್ಸು ಲಕ್ಷ್ಮಣನ ವಯಸ್ಸು 13 ಬಂತು. ಇದು ಬರೋಬ್ಬರ ಆಕತಿಲ್ಲ ನೋಡ್ರಿ ಉತ್ತರ. ಎರಡು ರೀತಿಯಿಂದ 2 ಕೂಡಿಸಿದ್ರೆ 30 ಆಗ್ತೈತಿ. ಆಮೇಲೆ ಈಗ ರಾಮ ಇದಾವ ಲಕ್ಷ್ಮಣನಿಗಿಂತ 4 ವರ್ಷ ದೊಡ್ಡವ ಅದೋ ಇಲ್ಲೋ? 17 13 ಅಂದ್ರೆ ಸೊ ನೋಡ್ರಿ, 2 ಕಂಡೀಷನ್ಗಳು ಕರೆಕ್ಟ್ ಆದವು. 2 ಕಂಡೀಷನ್ಗಳು ಏನಾದ್ರು ಈಗ ಸರಿಯಾದವು. 2 ಕಂಡೀಷನ್ಗಳು ಸರಿಯಾದವು. ಓಕೆ, ಇನ್ನೊಮ್ಮೆ ನಾನು ಹೇಳ್ತೀನಿ. ಯಾಕಂದ್ರೆ ಯಾರಿಗೆ ಸ್ಕೂಲಿಗೆ ಲೇಟ್ ಆಗೈತಿ ಮೋಸ್ಟ್ಲಿ ಅವ್ರು ಹೊರಡ್ಬೋದು, ಅಥವಾ ಇದನ್ನ ನೆಕ್ಸ್ಟ್ ಕ್ಲಾಸ್ ಒಳಗನೆ ಮಾಡೋಣ. ನೆಕ್ಸ್ಟ್ ಕ್ಲಾಸ್ ಹೋಗಿದ್ದೀನಿ ನಾನೀಗ, ಈಗಾಗಲೇ ಭಾಳ ಲೇಟ್ ಆಗೈತಿ. ಇದು ಇನ್ನೊಮ್ಮೆ ನಾನು ನೆಕ್ಸ್ಟ್ ಕ್ಲಾಸ್ ಒಳಗೆ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ಮಾಡ್ತೀನಿ ನಾನು ಕ್ಲಾಸ್, ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಇವತ್ತಿನ ಏನ್ ಮಾಡ್ರಿ ನೀವು, ಯಾರ್ಯಾರು ತಿಳಿದಿಲ್ಲ ಇದನ್ನ ಲಾಸ್ಟ್ ಪಾರ್ಟನ್ನ ನಿಮ್ಮ ಪ್ರಕಾರ ಮೊದಲಿನ ಪಾರ್ಟನ್ನೆಲ್ಲ ಸ್ಕಿಪ್ ಮಾಡ್ಬೋದು. ವಿಡಿಯೋದೊಳಗೆ ಹೋಗಿ ವಿಡಿಯೋ ಇರ್ತೈತಿ. ಲಾಸ್ಟ್ ಪಾರ್ಟನ್ನ ಇನ್ನೊಮ್ಮೆ ನೋಡ್ರಿ ಟೀಚ್ಮೆಂಟ್ದಾಗನ. ಸ್ವಲ್ಪ ನೀವಾಗನೇ ಯೋಚನೆ ಮಾಡ್ರಿ. ಯಾಕಂದ್ರೆ ಅಲ್ಜಿಬ್ರಾ ಏನೈತಲ್ಲ ಇಲ್ಲಿವರೆಗೆ ಗಣಿತದಕ್ಕಿಂತ ಬಹಳ ಬೇರೆ ಆಗೈತಿ. ಯಾಕಂದ್ರೆ ಇಲ್ಲಿ ನಾವೇನ್ ಮಾಡ್ತೀವಿ, ಅಟ್ರಾಕ್ಷನ್ ಫಸ್ಟ್ ಟೈಮ್ ನಿಮ್ಮ ಮೈಂಡ್ ಏನಾಗ್ತೈತಿ, ಗೊತ್ತಿಲ್ಲದ ಸಂಖ್ಯೆಗಳ ಜೊತೆಗೆ ಆಟ ಆಡ್ಬೇಕು. ಇಲ್ಲಿವರೆಗೆ ನೀವೇನ್ ಮಾಡಿದ್ರಿ, ಗೊತ್ತಿದ್ದ ಸಂಖ್ಯೆಗಳಿಗೆ ಇಲ್ಲಿ ಸಂಖ್ಯೆ ಬರ್ದಿರ್ತೈತಿ, ಹಿಂಗ್ ಸಂಖ್ಯೆ ಬರ್ದೇನಿಲ್ಲ, ನಿಮ್ ಕಣ್ಮುಂದ್ ಅದಾವ ಸಂಖ್ಯೆಗಳು. ಆ ಕಣ್ಮುಂದಿದ್ದ ಸಂಖ್ಯೆಗಳ ಜೊತೆಗೆ ನೀವು ಇವರಿಗೆ. ಇಲ್ಲಿ ಹಂಗಲ್ಲ, ಈ ಸಂಖ್ಯೆಗಳೊಳಗೆ ಗೊತ್ತಿಲ್ಲ ನಮಗ, ಅವ್ರ ಜೊತೆಗೆ ನಾವೇ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ, ಎಲ್ಲ ಕ್ರಿಯೆ, ಘಾತಾಂಕ, ಎಲ್ಲ ಕ್ರಿಯೆಗಳು ಮಾಡ್ಕೊಂಡು ಸಂಖ್ಯೆಗಳ ಜೊತೆಗೆ ಅವು ಇಲ್ಲ ಗಾಳ್ಯಾಗದಾವ್, ಇನ್ನ ಅವು ಮುಂದೆ ಇಲ್ಲ. ಸಂಖ್ಯೆಗಳನ್ನ ತಕ್ಕೋಬೇಕು ನಾವು. ಸೊ ಇದು ಫಸ್ಟ್ ಟೈಮ್ ಏನಾಗ್ತೈತಿ, ಮೈಂಡಿಗೆ ಬಹಳ ಚಾಲೆಂಜಿಂಗ್ ಬ್ರೈನಿಗೆ. ಸೊ ಯಾರಿಗೆ ಕಷ್ಟ ಅನಿಸ್ತೈತಿ ಚಿಂತೆ ಮಾಡಕ್ ಹೋಗ್ಬೇಡ್ರಿ, ಎಲ್ಲರಿಗೂ ಆಗ್ತೈತಿ. ಸರಿ, ಅಲ್ಜಿಬ್ರಾ ಅಂದ್ರೆ ಏನ್ರಿ? ಅದು ಬೀಜಗಣಿತ, ಗಣಿತದ ಒಂದು ಶಾಖೆ ಅದು. ಈಗ ವಿಜ್ಞಾನದೊಳಗೆ ಹೆಂಗ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಸಸ್ಯಶಾಸ್ತ್ರ, ಜೀವಶಾಸ್ತ್ರದೊಳಗೆ ಮತ್ತೆ ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ, ಬೇರೆ ಬೇರೆ ವಿಭಾಗಗಳದ. ರಸಾಯನಶಾಸ್ತ್ರದೊಳಗ ನಮಗ ಮತ್ತೆ ಬೇರೆ ಬೇರೆ ಭಾಗಗಳದ, ಆರ್ಗ್ಯಾನಿಕ್, ಫಿಸಿಕಲ್ ಅಂತ. ಹಂಗ ಗಣಿತದಲ್ಲಿ ಬೇರೆ ಬೇರೆ ಶಾಖೆಗಳದಾವ. ಬೀಜಗಣಿತ, ರೇಖಾಗಣಿತ, 3 ಭಾಗಗಳನ್ನು ನೀವು ಈಗ ನೋಡ್ತೀರಿ. ಮುಂದೆ ಹೋದಂಗೆ ಇನ್ನೂ ಹೆಚ್ಚಿನ ಭಾಗಗಳು ನಿಮಗೆಲ್ಲರಿಗೂ ಗೊತ್ತೈತಿ. ರೇಖಾಗಣಿತದೊಳಗೆ ಏನ್ ಮಾಡ್ತೀರಿ ನೀವು, ತ್ರಿಭುಜಗಳು, ಆಯತಗಳು, ಎಲ್ಲ ಚತುರ್ಭುಜಗಳ ಬಗ್ಗೆ ಸ್ಟಡಿ ಮಾಡ್ತೀರಿ. ಅಂಕಗಣಿತದೊಳಗೆ ಏನ್ ಮಾಡ್ತೀರಿ, ಕೂಡಿಸೋದು, ಕಳೆಯೋದು, ಸಂಖ್ಯೆಗಳನ್ನ ಶೇಕಡಾ ತೆಗೆಯೋದು, ಸರಾಸರಿ ತೆಗೆಯೋದು, ಇದನ್ನೆಲ್ಲ ಅಂಕಗಣಿತದೊಳಗೆ ಮಾಡ್ತೀರಿ. ಇದು ಬೀಜಗಣಿತ ಅನ್ನೋದು ಅದೇ ರೀತಿ ಗಣಿತದ ಶಾಖೆ ಇದು. ಇದರಲ್ಲಿ ನಾವೇನ್ ಮಾಡ್ತೀವಿ, ಈ ತರ ಯಾವ ಸಂಖ್ಯೆಗಳು ನಮಗೆ ಗೊತ್ತು, ಅವುಗಳ ನಡುವಿನ ಸಂಬಂಧ ಮಾತ್ರ ನಮಗೆ ಗೊತ್ತಿದ್ದಾಗ ಆ ಸಂಖ್ಯೆಗಳನ್ನ ಹೆಂಗೆ ಕಂಡು ಹಿಡ್ಕೊಳ್ಳೋದು ಮಾಡ್ತೀವಿ. ಓಕೆ, ಪರ್ಫೆಕ್ಟ್ ಆಗ್ತಾ ಹೋಗ್ತದೆ, ಸ್ವಲ್ಪ ಟೈಮ್ ತಗೋತೈತಿ ಅಷ್ಟೇ, ಏನ್ ಚಿಂತೆ ಇಲ್ಲ. ಯಾರಿಗೆ ಇನ್ನೂ ಸ್ವಲ್ಪ ಟಫ್ ಆಗ್ತೈತಿ, ಯಾರಿಗೆ ಸ್ಕೂಲ್ ಒಳಗೆ ಇನ್ನೊಮ್ಮೆ ನೋಡ್ರಿ ಅವಕಾಶ, ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ವಿಡಿಯೋದನ್ನ ನಾನು. ಬಟ್ ಏನ್ ಪ್ರಾಬ್ಲಮ್ ಇಲ್ಲ, ಮತ್ತೆ ನಾನು ಇದಕ್ಕೆ ಬರ್ತೀನಿ. ಈ ಪ್ರಾಬ್ಲಮ್ ನೆನ್ಪಿಟ್ಕೊಂಡಿದ್ದೀನ, ಈ ಪ್ರಾಬ್ಲಮ್ ಅನ್ನ ಟ್ರೈ ಮಾಡ್ರಿ ಎಲ್ಲರೂ. ಇದನ್ನ ಯಾರಿಗೆ ಗೊತ್ತಿಲ್ಲ ಇಲ್ಲ, ಬೀಡಿಂಗ್ ABC ಆಮೇಲೆ ಟೋಟಲ್ 826 ಆಗಬೇಕು. ಉತ್ತರ ಇಂಪಾರ್ಟೆಂಟ್ ಅಲ್ಲ, ಹಿಡಿದಿಡೋದು ಮೊದಲು ಕಲಿಯಿರಿ. ಗಣಿತ ಒಳಗೆ ಹಿಡಿದಿಡಾಕ ಕಲಿಬೇಕು. ಓಕೆ, ಉತ್ತರ ನಿಮ್ಗೆ ಅನೇಕರಿಗೆ ಬಂದಿರ್ಬೋದು ಈಗಾಗಲೇ ಇದು, ಆದ್ರೆ ಹೆಂಗ್ ಹಿಡಿದಿಡೋದು, ಬೀಜಾಕ್ಷರಗಳನ್ನ ಉಪಯೋಗಿಸ್ ಹೆಂಗ್ ನಾನು ಹಿಡಿದಿಡಬೇಕು ಈ ಲೆಕ್ಕ, ಅದನ್ನ ನೋಡ್ತೇನೆ. ಓಕೆ, ಇವತ್ತಿನ ಕ್ಲಾಸ್ ಹೆಂಗ್ ಮಾಡೋಣ ಅಂತ. ಓಕೆ, ಯಾರಾದ್ರೂ ಕೇಳೋದಿದ್ರೆ ಇರ್ಬೋದು, ಉಳಿದವರು ಎಕ್ಸಿಟ್ ಆಗ್ಬೋದು. ಯಾರು ಲೇಟ್ ಆಗಿಲ್ಲ ಸ್ಕೂಲಿಗೆ, ಅವರು ಯಾರಾದ್ರೂ ಕೇಳೋದಿದ್ರೆ ನಿಲ್ಬೋದು ಅಷ್ಟೇ. ಬಾಯ್ ಸರ್.